ಮನುಷ್ಯ ತನ್ನ ಜೀವನ ಕುರಿತು ತಾನು ಯೋಚನೆ ಮಾಡಲು ಅಲ್ಲಿನ ತನಕ ಉದ್ಧಾರ ಇಲ್ಲ. ಯಾರು ಎಷ್ಟೇ ಹೇಳಿದ್ರು ಏನು ಪ್ರಯೋಜನ ಆಗಲ್ಲ. ನಿಜವಾದ ಆನಂದಕ್ಕೋಸ್ಕರ ಜೀವನ ಮಾಡ್ತಿದ್ದೀನಿ. ಯಾರಿಂದ ಎಷ್ಟು ಆನಂದ ಸಿಕ್ತು, ಯಾವುದರಿಂದ ಎಷ್ಟು ಆನಂದ ಸಿಕ್ತು, ಆಸೆಗೆ ಬೆಳೆಸ್ಕೊಂಡೇ ಹೋಗ್ತಾ ಇದ್ದೀವಿ. ಯಾವ ಆಸೆಯಿಂದ ಏನಾಯಿತು ಅನ್ನೋದಕ್ಕೆ ವಿವೇಕ ಮಾಡಬೇಕು. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಇಂದ್ರಿಯಗಳಿಗೂ ವಿಷಯಗಳಿಗೂ ಬಂದು ಸಂಬಂಧ ಬಂದು ಪಡೆಯತಕ್ಕಂಥ ಸುಖ ಪ್ರಾರಂಭ ಚೆನ್ನಾಗಿರುತ್ತೆ, ಆಮೇಲೆ ಗೋಳಾಡಿಸುತ್ತೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ ಬಿಡು, ಅವನಿಗೆ ಬುದ್ಧಿ ಇಲ್ಲ. ಮತ್ತು ಯಾರು ಸ್ವಾಮಿಗಳು ಹೇಳ್ತಾರೆ ಏನು ಅಂತ ಬಿಟ್ಬಿಡ್ತೀವಿ. ಅಲ್ಲ, ಯೋಚನೆ ಮಾಡಬೇಕು. ನಿಜವಾಗ್ಲೂ ಎಷ್ಟು ಆನಂದವಾಗಿದ್ದೀನಿ, ಚೆನ್ನಾಗಿದ್ದೀನಿ ಅಂತೀವಿ. ಅಯ್ಯೋ ಏನು ಚೆನ್ನಾಗಿ ನಾನು ಶುರು, ನನ್ನ ಅವಸ್ಥೆ ಯಾರಿಗೂ ಬೇಡ ಅಂತ. ಯಾಕಪ್ಪ ಹೀಗಾಯಿತು ಅಂದರೆ, ನಿಮ್ಮ ಬಗ್ಗೆ ನೀವೇನು ನಿಶ್ಚಯ ಮಾಡ್ಕೊಂಡಿದ್ದೀರೋ, ಬೆಳಗ್ಗೆ ಹೇಳಿದ್ರೆ ಹುಟ್ಟಿದ್ದೀನಿ, ಸಾಯ್ತೀನಿ, ಸಂಸಾರಿ ದುಃಖಿ, ಆ ನಿಶ್ಚಯನೇ ತಪ್ಪು. ಯಾಕೆಂದರೆ ಆನಂದ ಸ್ವರೂಪ ಅನ್ನುತ್ತೆ ಶಾಸ್ತ್ರ. ಅದು ನಮ್ಗೆ ಯಾಕಪ್ಪ ಹಿಡಿಸ್ತಾ ಇಲ್ಲ ಅಂದರೆ, ಈ ವಿಷಯಗಳಲ್ಲಿ ಸುಖ ಇದೆ ಅಂತ ಅದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಇದ್ರ ಬಗ್ಗೆ ಸಾಕಷ್ಟು ಬೇಕಂದರೆ 3 ಗಂಟೆಗಳ ಕಾಲ, ನಿನ್ನೆ 2 ಗಂಟೆ, ಬೆಳಿಗ್ಗೆ 1 ಗಂಟೆ ಕಾಲ, ಇನ್ನು ಎಷ್ಟು ಹೇಳೋದ್ರೂ ಎಲ್ಲಿನ ತನಕ ನೀವು ವಿವೇಕ ಮಾಡ್ಕೊಂಡು ಬದಲಾವಣೆ ಮಾಡ್ಕೊಳ್ಳೋದು ಅಲ್ಲಿನ ತನಕ ಕುಚ್ಚನಾಗಿ ಹೋಗ್ತಾರೆ, ಏನಾಗಲ್ಲ. ಹೌದಾ? ಅದಕ್ಕೋಸ್ಕರ ನಾಲ್ಕು ಭಕ್ತಿ ಸೂತ್ರ ಹೇಳ್ತಾರೆ, ವಿಷಯ ತ್ಯಾಗ, ಸಂಘ ತ್ಯಾಗ ಹೆಚ್ಚ. ವಿಷಯಗಳನ್ನು ತ್ಯಾಗ ಮಾಡಬೇಕು ಮತ್ತು ಸಂಘವನ್ನು, ಅದರಲ್ಲಿರ್ತಕ್ಕಂಥ ಸಂಘವನ್ನು ತ್ಯಾಗ ಮಾಡಬೇಕು. ಅಂದರೆ ವಿಷಯಗಳನ್ನ ನಾವು ದೂರ ಇಡ್ಬೋದು, ಆದರೆ ಸಂಘ ಅನ್ನತಕ್ಕಂಥದ್ರಲ್ಲಿ ಆಸಕ್ತಿ ಅನ್ನತಕ್ಕ ಹೋಗಿದೆಯೋ ಅದು ಮುಖ್ಯ. ಆದ ಕಾರಣ ತಥಾಪಿ ಸಂಘಂ ಪರಿವರ್ಜನೀಯ. ಭಾಗವತದಲ್ಲಿ ಒಂದು ಶ್ಲೋಕವನ್ನು ಕೋಟ್ ಮಾಡ್ತಾರೆ, ತಥಾಪಿ ಸಂಘಂ ಪರಿವರ್ಜನೀಯ ಗುಣೇಶು ಮಾಯಾ ರಚಿತೇಶು ತಾವತ್. ಅಂದರೆ ಸಂಘ ಅನ್ನತಕ್ಕಂಥದ್ದನ್ನು ಬಿಡಬೇಕು. ವಿಷಯಗಳಿರ್ತಕ್ಕಂಥ ಸಂಘ, ವಿಷಯಗಳನ್ನು ಬಿಡ್ಬೋದು, ಅಂದರೆ ವಿಷಯದಲ್ಲಿರ್ತಕ್ಕಂಥ ಸಂಘವನ್ನು ಬಿಡ್ತೀವೋ. ಈಗ ಯಾತ್ರೆ ಹೋಗೋದ್ರಲ್ಲಿ ಭಾಳ ಚೆನ್ನಾಗಿ ಗೊತ್ತಾಗ್ತದೆ. ಹಿಂದಿನ ಕಾಲದಲ್ಲಿ ಕಾಶಿ ಯಾತ್ರೆ ಹೋಗೋರು, ಯಾವಾಗ ಹೋಗೋರು ಕಾಶಿ ಯಾತ್ರೆ? ಮಕ್ಕಳ ಮದುವೆ ಮಾಡಿಬಿಟ್ಟು ಇನ್ನು ಮನೆಗಿರೋ ಸರಿಯಲ್ಲ, ಸೊಸೆ ಮನೆಗೆ ಬಂದರೆ ಅತ್ತೆ ಮಾವ ಮನೆಗಿರಬಾರ್ದು, ವಾನಪ್ರಸ್ಥಾಶ್ರಮ ಕೊಟ್ಟೋಗೋರು. ಮಗಳಿಗೆ ಮದುವೆ ಮಾಡಿಕೊಟ್ವಿ, ಅವ್ರ ಮನೆಗೆ ಕಳಿಸ್ಬಿಟ್ವಿ, ಇನ್ನು ಋಣ ಮುಗೀತು. ಮತ್ತು ಇವರಿಬ್ಬರು ಏನು ಮಾಡಬೇಕಂದ್ರೆ, ಕಾಶಿ ಯಾತ್ರೆಗೆ ಹೋಗಿ ಆ ಯಾತ್ರೆ ಮುಗಿಸ್ಕೊಂಡು ವಾಪಸ್ ಬಂದರೆ ಅವರು ಭಾಳಷ್ಟು ಗೌರವ ಹಳ್ಳಿದಾನೆ. ಯಾಕೆಂದರೆ ಹಾಗೆ ಯಾತ್ರೆ ಮಾಡ್ತಾ ತತ್ವ ಚಿಂತನೆ ಮಾಡಿಕೊಂಡು ಹಾಗೆ ಜೀವನ ಸಾರ್ಥಕ ಮಾಡಿಕೊಳ್ಳೋರು ಭಾಳಷ್ಟು ಜನ ವಾಪಸ್ಸು ಬರ್ತಿರಲಿಲ್ಲ. ಈಗಿನ ಕಾಲಕ್ಕೆ ಆ ಸಂಪ್ರದಾಯ ಹೋಯಿತು. ಮನೆಗಳಲ್ಲಿ ಎತ್ಕೊಂಡು ಜಗಳ ಆಡ್ಕೊಂಡು ಕುರುಕ್ಷೇತ್ರ ಮಾಡ್ಕೊಂಡು ಇರ್ತಾರೆ, ಯಾತ್ರೆ ಹೋಗ್ತಾರೆ ಈಗಿನ ಕಾಲದಲ್ಲಿ. ಆಗಿನ ಕಾಲಕ್ಕೆ ಸಂಪೂರ್ಣ ಸಂಘ ಬಿಟ್ಬಿಟ್ಟಿರೋರು, ಮನೆ ಯೋಚನೆ ಇರ್ತಿರಲಿಲ್ಲ. ಈಗಿನ ಕಾಲಕ್ಕೆ ಯಾತ್ರೆ ಹೋದರೆ ಹೋಗೋದೇ ಇಲ್ಲ ಯಾತ್ರೆ. ಯಾಕೆ? ಟ್ರೈನಲ್ಲಿ ಕೂತಿರ್ತಾರೆ, ಹಲೋ ಎಲ್ಲಿದ್ದೀರಿ ಇವಾಗ ನೀವು ಅಂತೀವರು. ನಾವಿವಾಗ ಹೈದ್ರಾಬಾದ್ ಸ್ಟೇಷನ್ ಇದ್ದೀವಿ, 1 ಗಂಟೆಗೆ ಫೋನ್ ಬರ್ತಲೇ ಇರುತ್ತೆ. ನೀವು ನಿಜವಾದ ಯಾತ್ರೆ ಬಂದಿದ್ದೀರೋ ಅಂದರೆ ಶರೀರ ಓಡಾಡ್ತಿದೆ, ಮನಸ್ಸು ಮಾತ್ರ ಅಲ್ಲೇ ಇದೆ, ಆ ಊರಲ್ಲೇ ಇದೆ. ನಾನು ಹೇಳಿದ್ದೆ ಅದನ್ನು ಏನು ಮಾಡಿದೇನು ಇಲ್ಲ, ಆಗಿಲ್ಲ. ಅಯ್ಯೋ ರಾಮ, ಯಾಕಂದ್ರೆ ಬಂದು ಅಂದರೆ ದೂರ ಹೋದ್ರೂ ಸಂಸಾರದಿಂದ ಸಂಘ ಬಿಟ್ಟಿಲ್ವೋ ಇಲ್ಲ. ಅದೇ ರೀತಿ ವಿಷಯಗಳನ್ನು ದೂರ ಮಾಡಿದ್ರು ಈಗಿನ ಕಾಲಕ್ಕೆ ಚೆನ್ನಾಗಿ ಅರ್ಥ ಆಗುತ್ತೆ. ಶುಗರ್ ಇದೆ ಮನೆಗೆ, ಹೌದಾ? ಈ ಮನೆಗಳವರು ಅಷ್ಟೇ, ಅವರು ಶುಗರ್ ಇದೆ ಅಂತ ಗೊತ್ತಾದ ಮೇಲೆ ಇವರು ಸ್ವೀಟ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕೆ ಏನೋ ಅವರುಗಳು ಅವರಾದ್ರೂ ಶುಗರ್ ಇರೋರು ತಿನ್ಕೊಳ್ಳಿ ಬಿಡು, ಅವ್ರ ಪಡೆಯೋರು. ನನಗೆ ಶುಗರ್ ಇದ್ದರೆ ಅವ್ರಿಗೆ ಯಾಕೆ ಬೇಡ ಅಂತ ತಿನ್ನಲಿ ಅಂತ ಅವ್ರು ಸುಮ್ಮನಿರಲ್ಲ, ಹೌದಾ? ಚಿಂತಿರ್ತಾರೆ. ಇವಾಗ ಅದನ್ನು ನೋಡಿದ್ರೆ ಡಾಕ್ಟ್ರ್ ಹೇಳಿದರೆ ಬೇಡ ಅಂತ, ಅದು ಮನಸ್ಸಲ್ಲಿ ಮಾತ್ರ ಬೇಕು ಅನ್ನೋದಿದೆ. ಯಾರೊಬ್ಬರು ಊಟಕ್ಕೆ ಕೂತಿದ್ದ ಜೊತೆಗೆ ಸ್ವಾಮೀಜಿ ದೇವರು ನನಗೆ ಹೀಗೆ ಮಾಡಿಬಿಟ್ಟ ಅಂದರೆ ಏನು ಮಾಡಿಲ್ಲ ಅನುಕೂಲ ಇದೆ. ಸ್ವೀಟ್ ತಿನ್ನಬಾರ್ದು, ದೇವರು ನಮಗೆ ಸ್ವೀಟ್ ಬಿಟ್ಟರು ಅದರಲ್ಲಿ ಮೋಹ ಹೋಗಿಲ್ಲ. ಅದಕ್ಕೋಸ್ಕರ ಸಂಘವನ್ನು ಬಿಡಬೇಕು ಅಂತ ಹೇಳ್ತಾ, ವ್ಯಾಲ್ಯೂ ಆ್ಯಂಡ್ ಟೇಸ್ಟ್, ವಸ್ತುವಿಗೆ ನಾವು ಕೊಟ್ಟಿರ್ತಕ್ಕಂಥ
ಬೆಲೆ ಮತ್ತು ಅದರಲ್ಲಿರ್ತಕ್ಕಂಥ ರುಚಿ ಎರಡು ಹೊರಟೋಗ್ಬೇಕು. ಆಗ ವಸ್ತು ಎದುರುಗಡೆ ಬಂದ್ರೂ ನಮಗೇನು ಅನಿಸಲ್ಲ. ಯಾವ ಮಟ್ಟದಲ್ಲಿ ಇರಬೇಕಂದ್ರೆ ಭಗವಾನ್ ಬುದ್ಧನ ಸಂಪ್ರದಾಯದ ನಮ್ಮ ಪ್ರಸಂಗ ಬರುತ್ತೆ. ಒಬ್ಬ ವೇಶ್ಯೆ ಭಗವಾನ್ ಬುದ್ಧನ ಶಿಷ್ಯನ ಚಾತುರ್ಮಾಸಿ ಕರೀತಾಳೆ. ಅವ್ರು ಹೇಳ್ತಾರೆ, ನಾನು ಗುರು ಹೇಳ್ಬಿಟ್ಟು ಬರ್ತೀನಿ ಅಂದರೆ ನಮ್ಮ ಮನೆಯಲ್ಲೇ ಚಾತುರ್ಮಾಸ ಮಾಡಿ ಅಂತ. ಗುರು ಹೇಳ್ಬಿಟ್ಟು ಬರ್ತೀನಿ ಅಂತಾರೆ. ಸರಿ, ಆಕೆ ನಿಮ್ಮ ಗುರು ಹೋಗ್ತೀರಾ? ಇಲ್ಲ ನಮ್ಮ ಗುರು ಹೋಗ್ತಾನೆ, ಆ ಥರ ಏನಿಲ್ಲ, ಬರ್ತೀನಿ ಅಂತಾರೆ. ಭಗವಾನ್ ಬುದ್ಧ ಅಂತ ಹೇಳಿದ್ರೆ ಹೋಗು ಅಂತಾರೆ. ಬೇರೆ ಶಿಷ್ಯರೆಲ್ಲ ಮಾತಾಡ್ಕೊಡ್ತಾರೆ, ಏನಿದು ವೇಶ್ಯೆ ಕರೆಯೋದು, ಇವ್ರು ಹೋಗೋದು, ಗುರುನು ಒಪ್ಕೊಳ್ಳೋದು, ಏನಿದು ಅಂತೆಲ್ಲ ಮಾತಾಡ್ಕೊಳ್ತಾರೆ. ಸರ್ ಅವ್ರು ಹೋಗ್ತಾರೆ. ಮತ್ತು ಇಲ್ಲಿ ಶಿಷ್ಯರೆಲ್ಲ ಇವಾಗ ಏನೇನು ನಡೆಯುತ್ತಲ್ಲಿ ಏನು ಇರುತ್ತೆ ಅಂದರೆ ದೂರ ಇದ್ರೂ ಅದರಲ್ಲೇ ಇದೆ ಮನಸ್ಸು, ಎಲ್ಲ ಮಾತಾಡ್ಕೊಳ್ತಿರ್ತಾರೆ. ಬಟ್ ಅಲ್ಲೇ ನಡೆಯುತ್ತೆ ಅಂದರೆ ಆಕೆ ಭಾಳಷ್ಟು ಪ್ರಯತ್ನ ಮಾಡ್ತಾಳೆ. ಏನೇ ಪ್ರಯತ್ನ ಮಾಡಿದ್ರು ಈತ ಅಲ್ಲಾಡಲ್ಲ, ಸುಮ್ಮನೆ ಕೂತಿರ್ತಾನೆ. 4 ತಿಂಗಳ ಕಾಲ ಪ್ರಯತ್ನ ಮಾಡ್ತಾಳೆ, ಈತನ ವಶ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಕೊನೆಗೆ ನಮಸ್ಕಾರ ಮಾಡಿಬಿಟ್ಟು, ನಡಿ ನಾನು ಬರ್ತೀನಿ ಭಗವಾನ್ ಬುದ್ಧನ ಹತ್ರ, ಭಗವಾನ್ ಇಬ್ಬರು ಅಂತ ಬರ್ತಾರೆ. ಅವರಿಬ್ಬರು ಬರ್ತಾರೆ. ಶಿಷ್ಯರೆಲ್ಲ ಇರ್ತಾರಲ್ಲ ನನ್ನಂತರು, ಇವರೆಲ್ಲ ಮಾತಾಡ್ಕೊಳ್ತಿರ್ತಾರೆ. ಏನಂತ ನಾವು ಹೇಳಲಿಲ್ಲ, ಜೊತೆಗೆ ಮದುವೆ ಮಾಡ್ಕೊಂಡು ಬರ್ತಾನೆ ಅಂತ ಹೇಳಿಲ್ಲ, ಅವ್ರು ಬಂದ ಅಂತ ಮಾತಾಡ್ಕೊಳ್ತಿರ್ತಾರೆ. ಬಂದು ಭಗವಾನ್ ಬುದ್ಧನ ಕಾಲಿಗೆ ಬಿದ್ದು ಹಾಕಿ, ಯಾವ ರೀತಿ ತಯಾರು ಮಾಡೋದು ಇವನ್ನೆಲ್ಲ ನೀವು? ನನ್ನಲ್ಲಿ ಇರ್ತಕ್ಕಂಥ ಶಕ್ತಿಯೆಲ್ಲ ಖರ್ಚು ಮಾಡಿದ್ರಿ, ಕಲೆ ಎಲ್ಲ ಖರ್ಚು ಮಾಡಿದ್ರಿ, ಆದರೆ ಮನುಷ್ಯ ಅಲ್ಲ ಆಗಲಿಲ್ಲ. ಈಗ ಅವನಿಂದ ನಾನು ಆತನ ಬದಲಾಯಿಸೋಣ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ನಾನೇ ಬದಲಾವಣೆ ಆಗ್ಬಿಟ್ಟು ಈಗ ಆ ವೇಶ್ಯ ವೃತ್ತಿ ಬಿಟ್ಟು ನಿನ್ನ ಶಿಷ್ಯರಾಗಕ್ಕೆ ಬಂದಿದ್ದೀನಿ, ನಾನು ದೀಕ್ಷೆ ಬಂದು ಹಾಕಿ ದೀಕ್ಷೆ ತಗೊಳ್ತಾರೆ. ಅಷ್ಟು ಮಟ್ಟಿಗೆ ನಮಗೆ ವಿಷಯ ಸಿಕ್ಕಿದ್ರು ಮನಸ್ಸು ಒತ್ತಾಡಬಾರ್ದು, ಅದಕ್ಕೋಸ್ಕರ ಪರಿತರಿಸ್ತಕ್ಕಂಥದ್ದು ಇರಬಾರ್ದು. ಆ ರೀತಿಯಲ್ಲಿ ಸಂಘ ಅನ್ನತಕ್ಕಂಥದ್ದನ್ನು ಬಿಡಬೇಕು. ಯಾವ ರೀತಿ ಸಾಧ್ಯ? ಮದ್ಭಕ್ತಿ ಯೋಗೇನ ದೃಢೇನ ಯಾವತ್ತು. ನನ್ನಲ್ಲಿ ಭಕ್ತಿ ಅಂತ ದೃಢವಾಗಿರಬೇಕು, ಪರಮಾತ್ಮನಲ್ಲಿ ಭಕ್ತಿ ಅಂತಕ್ಕಂಥದ್ದು ದೃಢವಾಗಿರಬೇಕು. ಎಷ್ಟು ದೃಢವಾಗಿರ್ಬೇಕಂದ್ರೆ ಏನೇ ಆಗಲಿ ಸ್ಮರಣೆ ಅಂತಕ್ಕಂಥದ್ದು ಹೋಗಬಾರ್ದು. ರಜೋ ನಿರಸ್ಯೇತ ಮನಃ ಕಷಾಯ. ಈ ರೀತಿಯಲ್ಲಿ ರಜಸ್ ಅನ್ನತಕ್ಕಂಥದ್ದನ್ನು ತೆಗೆದುಹಾಕೋಬೇಕು. ಆ ರಜೋಗುಣ ಅಂತ ತೆಗೆದುಹಾಕೊಂಡ್ರೆ ಅದು ಮನಃ ಕಷಾಯ, ಅದು ಮನಸ್ಸಿನಲ್ಲಿರ್ತಕ್ಕಂಥ ಕಷಾಯ, ಕಲ್ಮಶ, ಅದನ್ನು ತೆಗೆದುಹಾಕೊಂಡ್ರೆ ಆವಾಗಲೇ ಅಧ್ಯಾತ್ಮ ಮಾಡಬೇಕು. ನಾವು ನಿಜವಾದ ಅಧಿಕಾರಗಳಾಗ್ತೀವಿ. ಆದರೆ ಇದೆಲ್ಲ ಕೇಳಿದ ಮೇಲೆ ಮಾತು ಶುರು ಮಾಡ್ತಾರೆ ಕೆಲವರು. ಇದು ಭಾಳ ಸುಲಭ. ಯಾರೋ ಒಂದು ಕುಟುಂಬದಲ್ಲಿ ಮಗಳು ಚಿನ್ನ ಮಿಷನ್ ಸೇರ್ಕೊಂಡಿದ್ದಾರೆ. ಸೇರ್ಕೊಂಡು ಮತ್ತೆ ಮನೆಗೆ ಬಂದಿದ್ದಾಳೆ ಅಂತ ಇಟ್ಕೊಂಡು ಸನ್ಯಾಸ ತಗೊಂಡು ಮತ್ತೆ ಮನೆಗೆ ಬಂದು ಸೇರಿಕೊಂಡು ಹಾಗೆ ಆಕೆ ಚಿನ್ನ ಮಿಷನ್ ಇದ್ದಾಗ ತಾಯಿ ಯಾವಾಗ ಮಾತಾಡೋದು, ಏನಿದೆಮ್ಮ ಈ ಸಂಸಾರದಲ್ಲಿ, ಏನುಂಟು ಈ ಸಂಸಾರ ಅಂತ. ಯಾರು ಬಂದರು, ಯಾಕೆ ನಿಮ್ಮ ಮಗಳೇ ಸನ್ಯಾಸಿ ಆಗಿದ್ದಾರೆ ಅಂದರೆ ಈಗ ಇಲ್ಲೇ ಇದ್ದರೆ ಜನ ಏನು ಅನ್ಕೊಂತಾರೋ ಅಂತ ಈ ಮಾತಾಡೋದು, ಏನುಂದಮ್ಮ ಈ ಸಂಸಾರಗಳು ಅಂತ. ಈ ಮಾತು ಕೇಳಿ ಕೇಳಿ ಆ ಸೊಸೈಟಿ ಬೇಸರ ಆಯಿತು. ನಿಮಗೆ ನಿಜವಾದ ಏನೂ ಇಲ್ಲ ಅಂತ ಗೊತ್ತಿದ್ದರೆ ಆ ಬೀರ್ಗೆ ಕಬ್ಬನಿ ಪೆಟ್ಟಿಗೆ ಬೀರ್ಗೆ ನಾನು ಕೈ ಕೊಟ್ಬಿಡಿ, ಅದು ಮಾತ್ರ ಇಲ್ಲೇ ಇರಬೇಕು. ಕೊತ್ತಂಬರಿ ಸೊಪ್ಪು ತೊಗೋಬೇಕಾದ್ರೆ ಆಕೆನೇ ಕೇಳಬೇಕು, ಮತ್ತು ಏನು ಮುಂದಮ್ಮ ಈ ಸಂಸಾರ. ಅದಕ್ಕೆ ಹೇಳ್ತಾರೆ, ಬೀಭತ್ಸ ವಿಷಯ ಜುಗುಪ್ಸಿತಮ ಕಾಮೋ ವಯೋಗತ್ವರ ಪ್ರಾಯೋ ಬಂಧವೀರ ಅಧ್ವನಿವ. ಅಂದರೆ ಸುಭಾಷಿದಂತೆ ವಿಷಯಗಳು ಅಸಹ್ಯವಾಗಿವೆ, ವಿಷಯಗಳು ಬಹಳ ಅಸಹ್ಯ, ಶರೀರವು ಎಷ್ಟು ನಿಂದನೀಯ, ಆಯಸ್ಸು ನಷ್ಟರವು, ನೆಂಟರೆಂದರೆ ದಾರಿ ಹೋಗರಂತೆ, ಸಂಗಡವಿರುವವರು ಯಾವ ವಸ್ತುವಿನ ಸಂಯೋಗವಾದರೂ ವಿಯೋಗವಾಗುವುದು. ಈ ರೀತಿ ವೈರಾಗ್ಯ ಮಾತಿಗೆ ಆಡೋದು. ಮತ್ತೆ ವಿಷಯ ಬಂತು ಅಂದರೆ ಮತ್ತೆ ಆಸೆ. ಸಂಪೂರ್ಣವಾಗಿ ರಜೋಗುಣ ಅನ್ನತಕ್ಕಂಥ ತೆಗೆದುಹಾಕ್ಕೊಂಡ್ರೆ ಆಮೇಲೆ ಸಾತ್ವಿಕ ಸುಖ ಅನ್ನತಕ್ಕಂಥದ್ದು ಯಾವ ರೀತಿ ಇರುತ್ತೆ ಅಂದರೆ ತಮೋಗುಣದ ಸುಖದಿಂದ
ಪ್ರಯೋಜನ ಇಲ್ಲ. ರಜೋಗುಣ ಸುಖದಿಂದ ಭಾಳಷ್ಟು ಹೋಗ್ತಾ ಇರ್ತೀವಿ. ಅದೇ ಪರಮಾತ್ಮ ಪ್ರಾಪ್ತಿಗೆ ಸಾತ್ವಿಕವಾದಂಥ ಸುಖ ಇರಬೇಕು ಅನ್ನತಕ್ಕಂಥ ಹೇಳ್ತಾ 37ನೇ ಶ್ಲೋಕ ನೋಡಿ. 18ನೇ ಅಧ್ಯಾಯದ 37ನೇ ಶ್ಲೋಕ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಾದಶೋऽಧ್ಯಾಯಃ. ಮೋಕ್ಷಸನ್ಯಾಸಯೋಗಃ. ಶ್ರೀಭಗವಾನುವಾಚ ಯತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿಪ್ರಸಾದಜಂ. ಯತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿಪ್ರಸಾದಜಂ. ಎತ್ತದಗ್ರೇ ವಿಷಮಿವ ಅಂದರೆ ರಜೋಗುಣದ ಸುಖ ಏನಿದೆಯೋ ಅದಕ್ಕೆ ವಿಪರೀತವಾಗಿರ್ತಕ್ಕಂಥದ್ದು, ಅದಕ್ಕೆ ಅದರ ಲಕ್ಷಣಗಳಿದೆಯೋ ಅದಕ್ಕಿಂತ ವಿಪರೀತವಾಗಿರ್ತ ಲಕ್ಷಣ ಇರ್ತಕ್ಕಂಥದ್ದು ಸಾತ್ವಿಕ ಗುಣ. ರಜೋಗುಣದ ಲಕ್ಷಣ ಏನು? ರಜೋಗುಣದ ಸುಖದ ಲಕ್ಷಣ ಏನು? ಪ್ರಾರಂಭದಲ್ಲಿ ಅಮೃತ. ಮತ್ತು ಎಲ್ಲಿ ಕರ್ಕೊಂಡು ಹೋಗುತ್ತಪ್ಪ ಅಂದರೆ ಗೋಳಾಡ್ಗಳು ಮತ್ತೆ ಒಂದು ದಿವಸ ಹೊರಟೋಗುತ್ತೆ, ಅಲ್ಲಿ ತನಕ ಕರ್ಕೊಂಡು ಹೋಗುತ್ತೆ. ಅದು ಕಾರಣ ಪ್ರಾರಂಭದಲ್ಲಿ ಅಮೃತವಾಗಿ ಕಂಡು ಕೊನೆಗೆ ವಿಷವಾಗುತ್ತೆ. ಆದರೆ ಈ ಸಾತ್ವಿಕ ಅನ್ನತಕ್ಕಂಥದ್ದು ಎತ್ತದಗ್ರೇ ವಿಷಮಿವ, ಪ್ರಾರಂಭದಲ್ಲಿ ವಿಷ ಇದೆ. ಅದಕ್ಕೆ ಭಾಳಷ್ಟು ಜನ ಬರೋಲ್ಲ. 12 ಬಂದು 1 ಗಂಟೆ ಮುಕ್ತ ಹೊರಟೋಗ್ತಾರೆ. ಯಾಕೆ? ಅದು ಸ್ವಲ್ಪ ಸುಖ, ತಮೋಗುಣದ ಲಕ್ಷಣ, ಅದು ಸುಖ. ಬಟ್ ಈ ಸಾತ್ವಿಕವಾಗಿ ಈ ದೈವ ಚಿಂತನೆ ಬರಬೇಕಂದ್ರೆ ಇದು ಪ್ರಾರಂಭದಲ್ಲಿ ಭಾಳಷ್ಟು ವಿಷಮಿವ. ಯಾಕಪ್ಪ ಅಂದರೆ ಮೊದಲು ಲೋಕಾನುಗತಿಕೋ ಲೋಕ, ಸಾಮಾನ್ಯ ಮನುಷ್ಯನ ಮನಸ್ಸು ಯಾರೇ ಹಾಗಿದಾರೋ ನಾನು ಹಾಗೆ ಇರಬೇಕು. ಗುಂಪು ಗೋವಿಂದ ಅಂತಲ್ಲ, ಆ ಗುಂಪಲ್ಲಿದ್ದರೆ ನಮ್ಮ ಹತ್ರ ನೆಮ್ಮದಿ. ಗುಂಪು ಬಿಟ್ಟುಬಿಟ್ಟು ಒಬ್ಬನೇ ಇರಬೇಕಂದ್ರೆ ಆಗೋಲ್ಲ. ಸೊ ಈ ಅಧ್ಯಾತ್ಮ ಮಾರ್ಗದಲ್ಲಿ ಮನೆಯಲ್ಲಾಗಲಿ ಸಮಾಜದಲ್ಲಾಗಲಿ ಜಾಸ್ತಿ ಜನ ಇರೋಲ್ಲ. ಅವಾಗ ನಮಗೇನಿಸುತ್ತೆ, ಅಯ್ಯಯ್ಯೋ ನಾವೆಲ್ಲೋ ಹೋಗ್ತಾ ಇದ್ದೀವಿ, ಜನ ಎಲ್ಲ ಒಂದು ಕಡೆ ಹೋಗ್ತಾರೆ. ನಾನು ಅಧ್ಯಾತ್ಮ ಮಾರ್ಗ ಅಂದರೆ ಸಾಮಾನ್ಯ ಜನ ಏನು ಜೀವನ ಮಾಡ್ತೀರೋ ಅದಕ್ಕೆ ವಿರುದ್ಧವಾಗಿ ಹೋಗತಕ್ಕಂಥದ್ದು, ಪ್ರವಾಹಕ್ಕೆ ವಿರುದ್ಧವಾಗಿ ಈಜತಕ್ಕಂಥದ್ದು. ಯಾಕೆ ಎಲ್ಲ ಒಂದು ದಿಕ್ಕಲ್ಲಿ ಓಡ್ತಿದ್ದಾರೆ, ನಾವು ಅವ್ರು ವಿರೋಧವಾದಂಥ ದಿಕ್ಕಲ್ಲಿ ಹೋಗ್ತೀವಿ. ಅವರು ಟಿ ಹೊಡಿತೀವಿ, ಅವ್ರಿಗೆ ಟಿಕ್ಕಿ ಹೊಡಿತೀವಿ, ಗಲಾಟೆ ಆಗುತ್ತೆ. ಏನಿಲ್ಲ ನಾನಾಯಿತು ಅಂತಾರೆ. ಅದಕ್ಕೋಸ್ಕರ ಜಾಸ್ತಿ ಜನ ಇರಲ್ಲ. ಆದ ಕಾರಣ ಇದರಲ್ಲಿ ಆಸಕ್ತಿ ಬರೋದು ಕಷ್ಟ. ಪ್ರಾರಂಭದಲ್ಲಿ ಭಾಳ ಕಷ್ಟವಾಗಿ ನಾವು ಒಬ್ಬರೇ ಪ್ರಯಾಣ ಮಾಡಬೇಕಂದ್ರೆ. ಯಾರೊಬ್ಬರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆದ ನನ್ನ ಸ್ವಲ್ಪ ಹಳ್ಳಿನಲ್ಲಿದ್ದರು, ಮಗನ ಚೆನ್ನಾಗಿ ಓದಿಸ್ತಾರೆ ರೈತ, ಮಗ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅದ. ಸರಿ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆದರೆ ಪಾಪ ಇಷ್ಟೆಲ್ಲ ಕಷ್ಟಪಟ್ಟು ಓದಿಸ್ಯಾರ ನನ್ನ ಅಂದ್ಬಿಟ್ಟು ಅವ್ರನ್ನ ಮನೆಗೆ ಕರ್ಕೊಂಬಂದು ಹಳ್ಳಿಯಿಂದ ಒಂದು 3 ತಿಂಗಳ ಕಾಲ ಇಟ್ಕೊಂಡು ಚೆನ್ನಾಗಿ ಸೇವೆ ಮಾಡಿ, ಆಮೇಲೆ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟಲ್ಲಿ ಟಿಕೆಟ್ ತೆಗೆದುಕೊಟ್ಟು ಆ ಮಗನೇ ಬಂದು ಕೂಡಿಸಿ, ನೋಡು ನಮ್ಮ ಹಳ್ಳಿನಲ್ಲಿ ಇರುತ್ತೆ ಅಲ್ಲಿಗೆ ಇಲ್ಲಿ ಅಂತ ಹೇಳಿದ್ರಂತೆ. ನೋಡಿದ್ರೆ ಒಬ್ಬರಿದ್ದಾರೆ. ಇವಾಗ ಅನ್ನಿಸ್ತು, ನನ್ನ ಮಗನ ಎಲ್ಲಿ ಕೂತ್ಕೋಬೇಕೋ ಅಲ್ಲಿ ಕೂಡಿಸಿಲ್ಲ, ಎಲ್ಲಿ ಕೂಡಬಾರ್ದು ಅಲ್ಲಿ ಕೂಡಿಸ್ಬಿಟ್ಟೇನೋ ಏನೋ, ಯಾರು ಇಲ್ಲ ಒಬ್ಬನೇ ಇದ್ದೀನಿ ಅಂತ ಅನ್ನಿಸ್ತು. ನೆಕ್ಸ್ಟ್ ಸ್ಟೇಷನ್ ಯಾರನ್ನ ಬರ್ತಾರೆ ನೋಡೋಣ. ಅದೇ ನೆಕ್ಸ್ಟ್ ಸ್ಟೇಷನ್ ಎಲ್ಲ ಬರ್ತಾರೆ, ಈಗ ನೋಡ್ತಾರೆ, ಹೊಟ್ಟೋಗ್ತಾರೆ.
ನೋಡ್ತಾರೆ, ಹೊರಟೋಗ್ತಾರೆ. ಓಹೋ, ಎಲ್ಲಿ ಕೂಡಬಾರ್ದು ಅಲ್ಲಿ ಕೂಡಿಸ್ಬಿಟ್ಟಿಯಾನೆ ಅಂತ ಅವ್ರಿಗೆ ಅನ್ನಿಸ್ತು. ಹೋಗಿ ನೆಕ್ಸ್ಟ್ ಸ್ಟೇಷನ್, ಇನ್ನೊಂದು ಸ್ಟೇಷನ್ ನೋಡೋಣ, ಅಲ್ಲೂ ಯಾರು ಬರಲಿಲ್ಲ. ಓಹೋ, ನಿಶ್ಚಯ ಆಯಿತು, ಇಲ್ಲಿ ಜನ ಕೊಡೋ ಸ್ಥಳ ಅಲ್ಲ ಇದು ಅಂದ್ಬಿಟ್ಟು ಇಳಿದ್ಬಿಟ್ಟು ಜನರಲ್ ಕಂಪಾರ್ಟ್ಮೆಂಟ್ಗೆ ಹೋದರು. ಅಲ್ಲಿ ಭಾಳಷ್ಟು ಜನ ಇದ್ದಾರೆ, ಇವ್ರು ಹೆಗಲ ಮೇಲೆ ಇಬ್ಬರು ಕೂತ್ಕೊಂಡ್ರು. ಇದು ಕರೆಕ್ಟ್ ಸ್ಥಳ. ಯಾಕೆ ಅದೇ ರೀತಿ ವೇದಾಂತ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟು, ಜಾಸ್ತಿ ಜನ ಬರೋಲ್ಲ. ಹೈ ಫಸ್ಟ್ ಕ್ಲಾಸು, ವೆರಿ ಫಸ್ಟ್ ಕ್ಲಾಸ್ ಅಲ್ಲ, ಹೈ ಫಸ್ಟ್ ಕ್ಲಾಸು. ಜಾಸ್ತಿ ಜನ ಬರೋಲ್ಲ. ಅದಕ್ಕೆ ನಮಗೇನಾಗುತ್ತೆ, ಎಲ್ಲೋ ತಪ್ಪು ತಾವಿಗೆ ಹೋಗ್ತಿದ್ದೀವಿ. ಬೇಡಪ್ಪ, ಆಸಕ್ತಿ ಬರೋದೇ ಕಷ್ಟ. ಇಲ್ಲಿ ಬರೋಕ್ಕೆ ಯಾಕಪ್ಪ ಅಂದರೆ ಸಮಾಜಕ್ಕೆ ವಿರುದ್ಧ. ಸಮಾಜ ಯಾವ ದಿಕ್ಕಲ್ಲಿ ಓಡ್ತಿದೆಯೋ ಅದಕ್ಕೆ ವಿರುದ್ಧವಾದಂಥ ದಿಕ್ಕಲ್ಲಿ ಓಡಬೇಕು ನಾವು. ಆದ ಕಾರಣ ಬರೋಕ್ಕೆ ಭಾಳಷ್ಟು ಹಿಂದೇಟಾಗ್ತಾರೆ ಜನ. ಹೌದಾ? ಗೊತ್ತಿಡಲ್ಲ. ಮತ್ತು ಅಧ್ಯಾತ್ಮ ಜೀವನದಲ್ಲಿ ಯಾರಿದ್ದಾರೋ ಅವರ ಆನಂದ ನಮಗೆ ಗೊತ್ತಾಗಲ್ಲ. ಯಾಕೆ ನಮಗೆ ಗೊತ್ತಾಗಲ್ಲ ಯಾವುದು? ನೋಡಪ್ಪ, ಅವನು ಕಾರ್ ತಗೊಂಡ, ಬಿಲ್ಡಿಂಗ್ ಕಟ್ಟಿಸ್ತಾ, ನೋಡಿ ಮೊನ್ನೆ ಬಂದ, ಎಷ್ಟು ಮುಂದುವರೆದ್ಬಿಟ್ಟ ಅಂತ. ಯಾರೊಬ್ಬರು ನನ್ನ ಪತ್ರ ಬರೆದಿದ್ರು, ನಿಮ್ಮ ಮಾತು ಕೇಳಿ ನಾನು ಹೀಗಾಗ್ಬಿಟ್ಟೆ, ನಿಜ ನಮ್ಮ ಕೊನೆಗೆ ಇದೇ ಸರ್ಟಿಫಿಕೇಟೇ ಬರೋದು, ಹೀಗಾಗ್ಬಿಟ್ಟೆ, ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂತ. ಸರಿ, ನಾನು ಏನು ಕೋಪ ಮಾಡ್ಕೊಳ್ಳಿಲ್ಲ. ಮತ್ತೆ ಅವ್ರ ಊರಿಗೆ ಹೋಗಿ, ಅವ್ರ ಮನೆಗೆ ಹೋಗಿ, ನಿಮ್ಮ ಫ್ರೆಂಡ್ಸ್ನೆಲ್ಲ ಕರೀರಿ ಅಂತ 2-3 ಜನ ಫ್ರೆಂಡ್ಸನ್ನ ಕರೆದ್ರಿ. ಆವಾಗ ಕೂತ್ಕೊಂಡು ಮಾತಾಡ್ತಿದ್ವಿ. ಅವ್ರ ಸಮಸ್ಯೆಗಳು ನೋಡೋದು ಅದು ಎಷ್ಟೊಂದಿದೆಯೋ. ಇವ್ರಿಗೇನು ಸಮಸ್ಯೆ ಇದೆ? ಏನಿಲ್ಲ. ಇವರು ಹೆಣ್ಮಕ್ಳು ನೋದಿಸ್ಕೊಂಡು ಆರಾಮಾಗಿದ್ದಾರೆ. ಅವರೇ ಹೇಳಿದ್ರು, ಫ್ರೆಂಡ್ಸು ಏನು ಹಿಂದೆ ಎಷ್ಟ ಮೇಲೂ ನಾವು ಇದೆಲ್ಲ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಒದ್ದಾಡ್ತಿದ್ದೀವಿ. ಯಾಕೆಂದರೆ ಅಧ್ಯಾತ್ಮ ಮಾರ್ಗದಲ್ಲಿ ಇರ್ತಕ್ಕಂಥವ್ರ ಆನಂದ ಹೊರಗಡೆ ಕಾಣಲ್ಲ. ನಾವು ಅವ್ರನ್ನ ನೋಡಿ ಹೋಗ್ಬೇಕಂದ್ರೆ ನಮ್ಮ ಮನಸ್ಸು ಬರಲ್ಲ. ಪ್ರಾರಂಭದಲ್ಲಿ ಭಾಳ ಹಿಂಸೆ ಥರನೇ ಕಾಣುತ್ತದೆ. ವಿಷಮಿವ. ಭರ್ತೃಹರಿ ಮಹಾರಾಜರು ರಾಜನಾಗಿದ್ದವರು, ಯಾವುದೋ ವೈರಾಗ್ಯ ಬರುತ್ತೆ, ಬಿಟ್ಟು ಹೊರಟೋಗ್ತಾರೆ. ಒಂದು ಮರದ ಕೆಳಗಡೆ ಒಂದು ತೆಂಗಿನ ಚಿಪ್ಪು, ಲಂಗೋಟಿ ಹಾಕ್ಕೊಂಡು ಕೂತಿರ್ತಾರೆ. ಇನ್ನೊಬ್ಬ ಯಾರೋ ರಾಜ ಕುದುರೆ ಮೇಲೆ ಹೋಗ್ತಿರ್ತಾನೆ. ಭರ್ತೃಹರಿ ನೋಡಿ, ಏನು ಮೂರ್ಖ ನೀನು, ರಾಜನಾಗಿದ್ದವನ್ನೆಲ್ಲ ಬಿಟ್ಟು ಭಿಕ್ಷೆ ಬೇಡ್ಕೊಂಡು ಲಂಗೋಟಿ ಹಾಕ್ಕೊಂಡು ಏನು ನಿನ್ನ ನಿನ್ನ ಜೀವನ, ಏನೇನೋ ಬುದ್ಧಿ ಇದೆಯಾ ನಿಮಗೆ? ಹೌದಲ್ಲ, ರಾಜನಾಗಿದ್ದವನು ಎಲ್ಲ ಬಿಟ್ಟು ಭಿಕ್ಷೆ ಬೇಡ್ಕೊಂಡು ತಿನ್ನೋದಂದರೆ ಏನೋ ಬುದ್ಧಿ ಇದೆಯಾ? ಭಗವಾನ್ ಬುದ್ಧ ಭಿಕ್ಷೆ ಬಿಟ್ಟು ಹೊರಟೋದು, ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಒಂದು ಸಲ ಅವ್ರ ತಂದೆ ಕೇಳ್ತಾರೆ, ಎಂತನೋ ವಂಶ ಮರ್ಯಾದೆ ಏನಾಯ್ತು ನೀನು ಭಿಕ್ಷೆ ಬೇಡ್ಕೊಂಡ್ರೆ? ಏನಾಯ್ತು ವಂಶ ಮರ್ಯಾದೆ? ನೋಡಪ್ಪ, ನೀನು ಈ ದಿಕ್ಕಲ್ಲಿ ಪ್ರಯಾಣ ಮಾಡ್ತಿದ್ಯಾ, ನಾನು ನಿಂಗೆ ವಿರೋಧ ಅಂತ ದಿಕ್ಕಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ಒಂದು ಕ್ಷಣ ಇಬ್ಬರು ಒಟ್ಟಿಗೆ ಸೇರ್ತೀವಿ, ಅದನ್ನು ಸಂಬಂಧ ಅಂತೆ ನೀನು. ಇಷ್ಟೇ ಸಂಬಂಧಗಳು, ಅದನ್ನು ಸಂಬಂಧ ಅಂತೆ ನೀನು. ತಂದೆ ಮಗ ಸಂಬಂಧ ಅಷ್ಟೇ. ನೀನು ನಿನ್ನ ದಾರಿಯಲ್ಲಿ ಪ್ರಯಾಣ ಮಾಡ್ತೀಯಾ, ನಾನು ನನ್ನ ದಾರಿಯಲ್ಲಿ ಪ್ರಯಾಣ ಮಾಡ್ತೀನಿ, ಇಬ್ಬರು ದೂರ ಅದೇ ಆಗ್ತೀವಿ. ವಂಶ ಮರ್ಯಾದೆ ಏನಾಯಿತು? ಯಾರ ವಂಶಕ್ಕೆ ಯಾರು ಸಂಬಂಧ ಇಲ್ಲ. ನಿನ್ನ ಭ್ರಮೆ ಅಂದಾಗ ನಮಗೇನಾಗುತ್ತೆ, ಈ ಅಧ್ಯಾತ್ಮ ಜೀವದಲ್ಲಿ ಹೋದರೆ ದುಡ್ಡು ಸಂಪಾದಿಸೋಕ್ಕಾಗಲ್ಲ, ಮನೆ ಕಟ್ಟೋಕ್ಕಾಗಲ್ಲ, ಏನೋ ಸಿಂಪಲ್ ಆಗಿರ್ಬೇಕಂತಾರೆ. ಏನು ಜೀವನ ಅನಿಸುತ್ತೆ, ಆಸಕ್ತಿ ಬರಲ್ಲ. ಹೌದಾ? ಒಂದು ವೇಳೆ ಆಸಕ್ತಿ ಬಂದ್ರೂ ಮೊಟ್ಟ ಮೊದಲು ವೈರಾಗ್ಯ ತಂದುಕೊಳ್ಳಿ. ವೈರಾಗ್ಯ ಅಂದ್ರೇನು? ಸನ್ಯಾಸ ತಗೊಳ್ಳಿ ಅಂತಲ್ಲ, ಇರೋದು ಸಾಕು. ಇರೋದ್ರೆ ತೃಪ್ತಿಯಾಗಿ ಜೀವನ ಮಾಡಬೇಕು. ಏನು ಕೊಟ್ಟು ಏನು ಸಾಕು ನಮಗೆ?
ಏನಮ್ಮ ಭರ್ತೃಹರಿ ರಾಜನ್ ಹೇಳ್ತಾ ಇದ್ರಲ್ಲ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಏನು ಸ್ಟಾಪ್ ಆಯಿತು? ಭರ್ತೃಹರಿ ರಾಜ ಕೂತಿದ್ದ, ಇನ್ನೊಬ್ಬ ರಾಜ ಕೇಳ್ತಾನೆ, ಏನಿದು ರಾಜನಾಗಿದ್ದು ಈ ರೀತಿ ತೆಂಗಿನ ಚಿಪ್ಪು ಇಟ್ಕೊಂಡು ಭಿಕ್ಷೆ ಬಿಟ್ಕೊಂಡು ಏನೇನು ಬುದ್ಧಿ ಇಲ್ಲ ಅಂದರೆ ಒಬ್ಬ ಅಧ್ಯಾತ್ಮ ಜೀವಿ ನೋಡಿದ್ರೆ ಕಂಪ್ಲೀಟ್ ಆಗಿದೆ, ನೀವೆಲ್ಲ ಯೋಚಿಸ್ತಿದ್ರು. ಅಧ್ಯಾತ್ಮ ಜೀವಿ ನೋಡಿದ್ರೆ ವ್ಯರ್ಥ ಜೀವನ ಅನಿಸುತ್ತೆ ನಮಗೆ. ಯಾಕೆ ಇರೋ ರಾಜ್ಯ ಎಲ್ಲ ಬಿಟ್ಟು ಭಿಕ್ಷೆ ಮಾಡ್ಕೊಂಡು ತಿನ್ನೋದು ಅಂದರೆ ಇದೇನು ಬುದ್ಧಿವಂತ ಲಕ್ಷಣನೇ, ಹೌದಲ್ಲ? ಆದ ಕಾರಣ ನಮ್ಗೆ ಆಸಕ್ತಿ ಬರೋದು ಕಷ್ಟ. ಇದು ಯಾವುದೋ ವಿಷಮಾರ್ಗ ಅನಿಸುತ್ತೆ, ಇಲ್ಲ ವಿಷಮಾರ್ಗ ಅನಿಸುತ್ತೆ. ಆಮೇಲೆ ಒಂದು ವೇಳೆ ಆಸಕ್ತಿ ಬಂತು ಅಂತ ಇಟ್ಕೊಳ್ಳಿ, ಹೌದಾ? ಗುರು ಹತ್ರ ಹೋಗ್ತೀವಿ, ಈಗಿನ ಕಾಲಕ್ಕೆ ಪರವಾಗಿಲ್ಲ ಬಿಡಿ, ಯಾಕೆಂದರೆ ಶಿಷ್ಯ ಹೇಳ್ದ ಗುರುಗಳು ಕೇಳ್ಕೊಂಡು ಹೋಗ್ಬೇಕು, ಇಲ್ಲಿದ್ರೆ ನಡೆಯೋದೇ ಇಲ್ಲ. ಗುರುಗಳ ಹತ್ರ ಹೋಗ್ತಾರೆ. ಕಬೀರ್ ಹತ್ರ ಯಾರೋ ಒಬ್ಬ ರಾಜ ಬಂದು ಸೇರ್ಕೊಂಡಿರ್ತಾನೆ. 5 ವರ್ಷ ಸೇವೆ ಮಾಡ್ತಾರೆ, ಒಂದು ಮಾತು ಹೇಳಲ್ಲ. ಕಬೀರ್ ಹೆಂಡತಿ ಹೇಳ್ತಾಳೆ, ಏನ್ರಿ 5 ವರ್ಷ ಸೇವೆ ಮಾಡಿಯಪ್ಪ, ನಾನು ಹೇಳಿದ ಕೆಲಸನ ಮಾಡ್ತಾರೆ, ನೀವು ಹೇಳಿದ ಕೆಲಸನ ಮಾಡ್ತಾರೆ. ಕಮಾಲ್ ಅಂತ ಕಬೀರ್ ಮಗ, ಅವನು ಹೇಳಿದ ಕೆಲಸ ಎಲ್ಲ ಮಾಡ್ತೇನೆ, ನೀವು ಒಂದು ಶಬ್ದನ ಉದ್ದೇಶ ಮಾಡಲಿಲ್ಲ. ನೋಡು, ಒಂದು ಕೆಲಸ ಮಾಡು, ಇವತ್ತಿನ ದಿವಸ ನೀನೇ ಕಸ ಗುಡಿಸ್ಬಿಟ್ಟು ಅವನ ತಲೆ ಮೇಲೆ ಹಾಕು, ಆ ರಾಜನ ತಲೆ ಮೇಲೆ. ಅವನೇನು ಹೇಳ್ತಾನೆ ನೋಡು, ಆಮೇಲೆ ಮಾತಾಡು. ಗುಡಿಸ್ಬಿಟ್ಟು ತಲೆ ಮೇಲೆ ಹಾಕಿದ್ರೆ ಅವನು ಅಂದ್ಕೊಳ್ತಾನೆ, ಹಾಕಿ ಕೇಳೋ ಥರ ಅಂದ್ಕೊಳ್ತಾನೆ, ನಾನು ರಾಜನಾಗೆ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ, ರಾಜನಾಗೆ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂದ್ಕೊಳ್ತಾನೆ. ಅಲ್ಲಿಗೇನಾಯಿತು, ಎಲ್ಲ ಬಿಟ್ಟು ಬಂದ್ರೂ ಇನ್ನೂ ಅದೇ ಜೀವನ ಬೆಸ್ಟ್. ನಮ್ಗೆ ಈ ಜೀವನ ಬೆಸ್ಟ್ ಅನ್ಸಲ್ಲ. ಯಾಕೆ? ಈ ಗುರುಗಳು ನಾವಿದ್ದಾಗ ಅವರಿರಲ್ಲ, ನಾವು ತಿಂದಿದ್ದು ಅವ್ರು ತಿನ್ನಲ್ಲ, ಹೌದಾ? ನಾವು ಹೇಳಿದಾಗ ಅವ್ರು ಕೇಳಲ್ಲ, ಅವ್ರು ಹೇಳಿದಾಗ ನಮ್ಗೆ ಕೇಳೋಕ್ಕಾಗಲ್ಲ. ಏನು ರಾಮಾಯಣ ಅಂತೀವಿ. ಮತ್ತು ಸಾಕು, ಇಷ್ಟೇ, ಇವಾಗ ಏನಿದೆಯೋ ಜೀವನ ಇಷ್ಟು ಸಾಕು ಅನ್ನಿಸ್ಬೇಕು. ಒಪ್ಪಲ್ಲ ನಾವು, ಇನ್ನೂ ಬೇಕು. ಹೋಗಲಿ, ಏನೋ ವೈರಾಗ್ಯನ ತಂದ್ಕೊಂಡ್ವಿ, ಗುರುನ ಸಿಕ್ಕಿದ್ರು, ಉಪದೇಶ ಮಾಡಿದ್ರು ಅಂದರೆ ಅವ್ರು ಹೇಳ್ತಕ್ಕಂಥ ಕರ್ಮಯೋಗ ಸಾಧನೆ ಮಾಡೋಕ್ಕೆ ಇಷ್ಟ ಇಲ್ಲ, ಉಪದೇಶ ಅನ್ನತಕ್ಕಂಥ ಕೇಳಲಿಕ್ಕೆ ಇಷ್ಟ ಇಲ್ಲ. ಕೇಳ್ತೀವಿ, ಅದೇ ರೀತಿ ಅನುಷ್ಠಾನ ಮಾಡಲಿಕ್ಕೆ ಇಷ್ಟ ಇಲ್ಲ. ಸಾಧನಾ ಭಾಗ ಪಕ್ಕಕ್ಕೆ ಇಟ್ಬಿಡ್ತೀವಿ, ಸಿದ್ಧಾಂತ ಭಾಗ ಅನ್ನತಕ್ಕಂಥದ್ದು ತಲೆ ಹೋಗಲ್ಲ. ಆದ ಕಾರಣ ಶಂಕರಾಚಾರ್ಯ ಹೇಳ್ತಾರೆ, ಯಾಕಪ್ಪ ಇದು ಪ್ರಾರಂಭದಲ್ಲಿ ವಿಶ್ವಾಗುತ್ತೆ ಅಂದರೆ ಪ್ರಥಮ ಸನ್ನಿಪಾತೆ ಜ್ಞಾನ ವೈರಾಗ್ಯ ಧ್ಯಾನ ಸಮಾಧಿ ಆರಂಭೆ. ವೈರಾಗ್ಯ ಅದರಲ್ಲೇ ನಮಗೆ ವಿಷ ಕಾಣುತ್ತೆ. ಜ್ಞಾನ ಹೇಳಿದ್ದು ಅರ್ಥವಾಗಲ್ಲ. ಮತ್ತು ಧ್ಯಾನ ಮಾಡಬೇಕು. ಕರ್ತೃತಂತ್ರ ಧ್ಯಾನ, ವಸ್ತುತಂತ್ರ ಧ್ಯಾನ ಅಂತ ಹೇಳಿವೆ. ಕರ್ತೃತಂತ್ರ ಅಂದರೆ ನಾವು ಶಾರೀರಿಕವಾಗಿ ಕೂತ್ಕೊಂಡು ಮಾಡತಕ್ಕಂಥದ್ದು. ವಸ್ತುತಂತ್ರ ಅಂದರೆ ಧ್ಯಾನ ನಾಮ ಆತ್ಮಚಿಂತನಂ. ಶಂಕರಾಚಾರ್ಯ ಅಂತಾರೆ, ಧ್ಯಾನ ಅಂದರೆ ಆತ್ಮಚಿಂತನೆ. ನಾನು ಅಂದರೆ ಯಾರು ಅನ್ನತಕ್ಕಂಥ ಉಪನಿಷತ್ತು ಆಧಾರ ಮೇಲೆ ಗುರುಮುಖಿಯನ್ನು ಚಿಂತನೆ ಮಾಡತಕ್ಕಂಥ ಧ್ಯಾನ. ಅದಕ್ಕೆ ನಾವು ತಯಾರಾಗಬೇಕಾದ್ರೆ ಕೂತ್ಕೊಂಡು ಏಕಾಂತದಲ್ಲಿ ಕೂತ್ಕೊಂಡು ಯಾವುದೋ ಇಷ್ಟ ದೇವತೆ ಉಪಾಸನೆ ತಕ್ಕ ಮಾಡೋದು, ಇಲ್ಲ ಈಗಿನ ಕಾಲಕ್ಕೆ ಯಾವ್ಯಾವುದೋ ಧ್ಯಾನಗಳು ಬಂದಿದೆ, ಯಾವುದನ್ನು ಮಾಡೋದು. ಅದಾ ಆ ರೀತಿ ಮಾಡಬೇಕಂದ್ರೆ ಕೂತ್ಕೊಳ್ಳಿ, ಕದಲ್ದಿರ ಕೂಡಿ, ನೇರವಾಗಿ ಕೂಡಿ ಅಂತ ಹೇಳ್ತಾರೆ. ನಮ್ಮ ಕೂತೆ ಅಭ್ಯಾಸ ಇಲ್ಲ. ಸೊಳ್ಳೆಗಳ ಕಡೆ ಏನೋ ಒಟ್ಟಿನಲ್ಲಿ ಇವೆಲ್ಲ ಮಾಡೋದು ಭಾಳ ಕಷ್ಟ, ಸಾಧ್ಯ ಇಲ್ಲ. ಅದೇನೋ ಹೇಳ್ತಾರೆ, ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಅಹಂಕಾರ ಎಲ್ಲ ನೀನಲ್ಲ, ಕೊಡ್ಕೊಂಡಿದ್ಯಾ ನಿದ್ದೆಯಲ್ಲಿ, ನೋಡ್ಕೊ ನಿದ್ದೇನ ಅಂತಾರೆ. ನಮ್ಗೆ ಅಲ್ಲಿ ಹೋಗೋದೇ ಇಲ್ಲ ನಾವು. ಆದ ಕಾರಣ ಇವೆಲ್ಲನೂ ಅರ್ಥವಾಗಲ್ಲ. ಏನೋ ಎಲ್ಲರಂತೆ ನಾವು ಹತ್ತ ಕಡೆನೇ ಹೋಗಿದ್ದು ಚೆನ್ನಾಗಿತ್ತು, ಈಗ ಆ ಪ್ರಗತಿಯೂ ಇಲ್ಲ, ಈ ಪ್ರಗತಿಯೂ ಇಲ್ಲ, ಇದೆಲ್ಲೋ ವಿಷಮಾರ್ಗಕ್ಕೆ ಬಂದುಬಿಟ್ವಿ ಅನಿಸುತ್ತೆ.
ಅತ್ಯಂತ ಆಯಾಸ ಪೂರಕತ್ವಾತ್. ಇವೆಲ್ಲ ಮಾಡಬೇಕಂದ್ರೆ ಭಾಳ ಆಯಾಸ. ಹೌದಲ್ಲ? ಕೂತ್ಕೊಂಡು ಟಿ ವಿ ನೋಡಿದ್ರೆ ನೋಡ್ಬೋದು. ಏನು ನೋಡಿ ಸುಮ್ಮನೆ ಕೂತಿರೋದು ಅಂದರೆ ಆಗಲ್ಲ. ಅತ್ಯಂತ ಆಯಾಸ ಪೂರ್ವಕತ್ವಾತ್ ವಿಷಮಿವ, ವಿಷದಂತೆ ಕಾಣುತ್ತೆ ಪ್ರಾರಂಭದಲ್ಲಿ. ಹೌದಾ? ದುಃಖಾತ್ಮಕಂ ಭವತಿ. ಅಯ್ಯೋ ಯಾಕನ್ನ ಬಂದಪ್ಪ ಇಲ್ಲಿ. ದುಃಖಾತ್ಮಕಂ ಭವತಿ, ಪ್ರಾರಂಭದಲ್ಲಿ ಆ ರೀತಿ ಅನಿಸುತ್ತೆ. ಯಾವ ರೀತಿಯಿಂದ ನಮ್ಗೆ ದುಃಖಾತ್ಮ ಅನಿಸಲ್ಲ. ಇವರು ಏಕನಾಥ್ ಮಹಾರಾಜ್ ಅವರು ಗುರುಗಳ ಹತ್ರ ಸೇವೆ ಮಾಡ್ಕೊಂಡಿರ್ತಾರೆ. ಜನಾರ್ದನಾಚಾರ್ಯ ಅಂತ ಗುರು. ಪಾಪ 5 ವರ್ಷ 6 ವರ್ಷ ಸೇವೆ ಮಾಡ್ಕೊಂಡಿರ್ತಾರೆ. ಒಂದು ಮಾತು ಉಪದೇಶ ಮಾಡಲ್ಲ ಅವರು. ಒಂದು ಸಲ ರಾತ್ರಿ 12 ಗಂಟೆಯಲ್ಲಿ ನೋಡ್ತಾರೆ, ಏಕನಾಥ್ ಮಹಾರಾಜು ಏನೋ ಬರ್ಕೊತಾ ಇದ್ದಾರೆ ಹಾಸ್ಟೆಲಲ್ಲಿ ಕೂತ್ಕೊಂಡು. ಇವರು ಜನಾರ್ದನಾಚಾರ್ಯ ನೋಡ್ತಾರೆ, ಏನಪ್ಪ ಮಧ್ಯರಾತ್ರಿನಲ್ಲಿ ಏನು ಬರ್ಕೊತಾ ಇದೆಯಾ, ಏನದು ಅಂದರೆ ಹಾಸ್ಟೆಲ್ ಅಕೌಂಟಲ್ಲಿ ₹1 ಹೆಚ್ಚು ಕಮ್ಮಿ ಆಗಿದೆ, ಎಲ್ಲೋ ಸಿಗ್ತಿಲ್ಲ ಅದು, ಅದನ್ನು ನಾನು ಅನ್ವೇಷಣೆ ಮಾಡ್ತಾಯಿದ್ದೀನಿ. ಅವಾಗ ಜನಾರ್ದನಾಚಾರ್ಯ ಹೇಳ್ತಾರೆ, ನಿಮಗೆ ನಾನಲ್ಲ ಗುರು, ಆ ವಿಠಲನೇ ಬಂದು ಉಪದೇಶ ಮಾಡ್ತಾನೆ. ಅಂದರೆ ಆ ರೀತಿ ಸೇವೆ ಮಾಡ್ಕೊಂಡು ಇರಬೇಕಾದ್ರೆ ನಮಗೇನು ಅನಿಸುತ್ತೆ, ಅಯ್ಯಯ್ಯೋ ಈ ಮಾರ್ಗಕ್ಕೆ ಯಾಕೆ ಬಂದಪ್ಪ. ಪ್ರಾರಂಭದಲ್ಲಿ ಪ್ರತಿಯೊಂದು ಕಷ್ಟವಾಗಿ ಕಾಣುತ್ತೆ. ಅದಕ್ಕೆ ಶಿಷ್ಯನಾಗಬೇಕು ಅಂತ ಹೋಗ್ತಾರಂತೆ. ಯಾರೋ ಒಬ್ಬ ಶಿಷ್ಯನಾಗಬೇಕು ಅಂತ ಹೋಗ್ತಾನೆ. ಸರಿ, ಈಗಿನ ಕಾಲಕ್ಕಾದರೆ ಎಲ್ಲ ರೆಡಿಗಿದ್ದೀವಿ, ನಾವು ಬಂದರೆ ಸಾಕಂತ ಒಪ್ಕೊಳ್ತೀವಿ. ಆಗಿನ ಕಾಲಕ್ಕೆ ಆ ಥರ ಇರಲಿಲ್ಲ. ನೋಡಪ್ಪ, ಶಿಷ್ಯನಾಗೋದು ಭಾಳ ಕಷ್ಟ, ಸುಲಭ ಅಲ್ಲ. ಶಿಷ್ಯನಾಗೋದು ಕಷ್ಟ. ಏನು ಕಷ್ಟ, ಏನು ಮಾಡ್ಬೇಕು ಹೇಳಿ. ನೋಡು, ಗುರುಗಳು 3 ಗಂಟೆಗೆ ಹೇಳ್ತಾರೆ, ಅದಕ್ಕೆ ಮುಂಚೆನೇ ನೀನು ಎದ್ದಿರಬೇಕು ಆಯಿತಾ. ಅವರೆದ್ದು ಬಾತ್ರೂಮ್ಗೆ ಹೋಗ್ತಾರೆ. ಆವಾಗ ಆ ಹಾಸಿಗೆ ಎಲ್ಲ ಸರಿ ಮಾಡಬೇಕು. ಮತ್ತು ಅವರು ಸ್ನಾನಕ್ಕೆ ರೆಡಿ ಮಾಡಿಕೊಡ್ಬೇಕು. ನೀನು ಸ್ನಾನಕ್ಕೆ ಅವ್ರು ಹೋದಾಗ ರೂಮೆಲ್ಲ ಕ್ಲೀನ್ ಮಾಡಬೇಕು. ಆಮೇಲೆ ಅವ್ರ ಪೂಜೆಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಅವ್ರ ಪೂಜೆಗೆ ಕೂತ್ಕೊಂಡ್ಮೇಲೆ ನೀನು ಸ್ನಾನ ಮಾಡಿಕೊಂಡು ಟಿಫನ್ ರೆಡಿ ಮಾಡಬೇಕು. ಟಿಫನ್ ಆದಮೇಲೆ ಆಶ್ರಮ ಇರ್ತಕ್ಕಂಥ ಹಸುಗಳು ನೋಡ್ಕೋಬೇಕು. ಅದಾದಮೇಲೆ ಅಡುಗೆ ಮಾಡಬೇಕು. ಹೀಗೆ ಹೇಳ್ತಾ ಹೋಗ್ತಾ ರಾತ್ರಿ ಮಲಗೋ ತನಕ ಇಷ್ಟೆಲ್ಲ ಮಾಡಬೇಕಾ ಅಂತಾರೆ. ಕಷ್ಟವಾಗಿ ಕಾಣುತ್ತೋ ಇಲ್ಲ. ಮನೆಗೆ ಇದ್ದ ಮೇಲೆ ಆಗಿತ್ತು. ಸಂಯೋಜನೆ ಮಾಡೋಕ್ಕರು ಇಲ್ಲಿ ಬಂದು ಇಷ್ಟೆಲ್ಲ ಸೇವೆ ಮಾಡಿಕೊಂಡು ಎಲ್ಲಿ ಸಾಧ್ಯ. ಅವನು ಭಾಳ ಹುಷಾರು ಶಿಷ್ಯ. ಹಾಗಿದ್ಮೇಲೆ ಗುರುಗಳಾದರೆ ಏನು ಮಾಡಬೇಕು ಹೇಳಿ. ಗುರುಗಳಾಗಬೇಕಾದ್ರೆ ಏನು ಮಾಡಬೇಕು? ಗುರುಗಳಾಗಬೇಕಾದ್ರೆ ಏನಿಲ್ಲಪ್ಪ, ಸಮೀಕ್ಷರಾಗಿ ತಂದುಕೊಡ್ತಾರೆ, ತಿನ್ಬಿಡೋದು, ಸಾಧ್ಯ ಆದ ಪ್ರವಚನ ಹೇಳ್ಬೋದು, ಇಲ್ಲ ಸುಮ್ಮನೆ ಕೂತಿರ್ಬೋದು, ಅಷ್ಟೇ. ಹಾಗಿದ್ಮೇಲೆ ನಾನು ಗುರುನ ಮಾಡ್ಕೊಳ್ಳಿ ಅಂತಾನಂತ. ಅದು ಸುಲಭ. ಶಿಷ್ಯ ಆಗೋದು ಭಾಳ ಕಷ್ಟ. ಅದಕ್ಕೊಂದು ದುಃಖಾತ್ಮಕ. ಪ್ರಾರಂಭದಲ್ಲಿ ಭಾಳ ದುಃಖವಾಗಿ ಕಾಣುತ್ತೆ. ಶಾರೀರಿಕವಾಗಿ ನಮ್ಮ ಶರೀರ ಒಪ್ಪಲ್ಲ, ಮಾನಸಿಕವಾಗಿ ಒಪ್ಪಲ್ಲ, ಬುದ್ಧಿಗಂತೂ ಹೋಗೋದೇ ಇಲ್ಲ. ಅಯ್ಯಯ್ಯೋ ಬೇರೆ ಯಾತಕಪ್ಪ ಒಂದು ಏ ಮಾರ್ಗಕ್ಕೆ ಅನ್ನತಕ್ಕಂಥದ್ದು ಬರುತ್ತೆ. ತತ್ಸುಖಂ ಆ ರೀತಿ ಯಾವುದು ಪರಿಣಾಮೆ ಅಂದರೆ ಜ್ಞಾನ ವೈರಾಗ್ಯಾದಿ ಪರಿಪಾಕಜಂ ಅಂದರೆ ಜ್ಞಾನ ವೈರಾಗ್ಯ ಇವೆಲ್ಲ ಉತ್ತಮ ಸ್ಥಿತಿಗೆ ಬಂದರೆ, ಚೆನ್ನಾಗಿ ಅರ್ಥ ಆದರೆ ಆ ಸುಖ ಅನ್ನತಕ್ಕಂಥದ್ದು ಅಮೃತೋಪಮಂ, ಅಮೃತತ್ವಕ್ಕೆ ಸಮಾನ. ಆ ಸುಖ ಅನ್ನತಕ್ಕಂಥದ್ದು ಅಮೃತತ್ವಕ್ಕೆ ಸಮಾನ. ನೋಡಿ, ಅಮೃತತ್ವಕ್ಕೆ ಸಮಾನ ಅಂದರೆ ಈ ಇತ್ತೀಚಿನ ದಿನಗಳಲ್ಲಿ ಪೇಪರೆಲ್ಲ ಬಂದಿದೆ. ಅದರಲ್ಲೇನು ಸೀಕ್ರೆಟ್ ಏನಿಲ್ಲ, ಅಥವಾ ಅವನ್ನೆಲ್ಲ ತೆಗೆದಾಕಿ ಮಾತಾಡ್ತಾರೆ, ಆ ಥರ ಏನಿಲ್ಲ. ನಿಮಗೆಲ್ಲ ಗೊತ್ತಿರೋದೆ, ಅದು ನೀವು ಆ ಥರ ಯೋಚನೆ ಮಾಡಿರೋಲ್ಲ. ಕಂಚಿ ಆಚಾರ್ಯ ಅರೆಸ್ಟ್ ಮಾಡೋದು ಆಂಧ್ರದಲ್ಲಿ. ಅರೆಸ್ಟ್ ಮಾಡಿದ್ರೆ ಮೊದಲು ಏನು ಕೇಳಿದವರು, ಮೊದಲು ಏನು ಕೇಳಿದಂದರೆ, ಜೈಲಂತ ಹೇಳಿದ್ದೀರಾ ನಾನು ಅರೆಸ್ಟ್ ಮಾಡ್ತೀನಿ ಅಂತ ಅಂದರು. ಹತ್ರ ಗೋಳಾಡಿದ್ರು.
ಹೌದಾ? ಇದೇನು ಸುಖ ರೀ? ಇಷ್ಟೆಲ್ಲ ತಿಳ್ಕೊಂಡು ಮತ್ತೆ ಆ ರೀತಿ ಗೋಳಾಡಲ್ಲ. ಅದು ಸಾತ್ವಿಕವಾಗಿರ್ತಕ್ಕಂಥ ಸುಖ ಅಲ್ಲ. ಮತ್ತೆ ಆ ಪೊಲೀಸ್ ಆಫೀಸರ್ಸ್ ಹೇಳೋರು, ಸ್ವಾಮಿಗಳೇ ನಿಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತ ನಮಗೇನಿಲ್ಲ, ನಮ್ಮ ಡ್ಯೂಟಿ ನಾವೇನು ಮಾಡೋಕ್ಕಾಗಲ್ಲ, ನೀವು ಕೋಪ ಮಾಡ್ಕೊಂಡು ನಾವೇನು ಮಾಡೋಣ ಅಂತ. ಅವರೆಷ್ಟೋ ಸಮಾಧಾನ ಮಾತಾಡ್ತಾರೆ, ಇವರು ಸಮಾಧಾನ ಮಾತಾಡಲಿಲ್ಲ. ಹೌದಾ? ಇದು ಏಕೆ ಮಠ ಇದೆ, ಆಸ್ತಿ ಇದೆ, ಎಲ್ಲ ಇದೆ, ಅಬ್ದುಲ್ ಕಲಾಂ ತನಕ ಇನ್ಫ್ಲೂಯೆನ್ಸ್ ಇತ್ತು, ಇಷ್ಟೆಲ್ಲ ಇದ್ರೂ ಗೋಳಾಟ ತಪ್ಪಲಿಲ್ಲ. ಅದೇ ಒಬ್ಬ ಸಾಧುನ ಅರೆಸ್ಟ್ ಮಾಡಿದ್ರು ಆಂಧ್ರದಲ್ಲಿ, ಆ ರೊಳ್ಳ ಹತ್ರ ಒಂದು ಸಾಧುನ ಅರೆಸ್ಟ್ ಮಾಡಿದ್ರು. ಅವ್ರು ಏನು ಮಾಡ್ತಿದ್ರು, ಸಾಧುಗಳಂದ್ರೆ ಭಜನೆ ಮಾಡೋರು, ಚೆನ್ನಾಗಿ ಭಜನೆ ಮಾಡೋರು, ಯಾರನ್ನ ಕೊಟ್ಟರೆ ತಿನ್ನೋರು, ಇಲ್ಲ ಮರದ ಕೆಳಗೆ ಮಲಗಿರೋರು, ಮರದ ಕೆಳಗೆ ದೇವಸ್ಥಾನದಲ್ಲಿ ಎಲ್ಲ ಮಲಗೋರು. ಯಾರ ಕಂಪ್ಲೇಂಟ್ ಮಾಡೋದು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡೋದು ತೊಗೊಂಡೋಗಿ ಜೈಲಲ್ಲಿ ಇಟ್ಟರು. ಜೈಲಲ್ಲಿ ಇಟ್ಟರೆ ಮೇಲೆ ಕೆಳಗೆ ನೋಡೋದು, ಶಿವ ಒಳ್ಳೆ ಇವತ್ತು ರಾತ್ರಿ ಎಲ್ಲಿ ಮಲಗೋಣ ಅಂತ ಯೋಚಿಸ್ತಿದ್ದೆ, ಒಳ್ಳೆ ಜಾಗ ತೋರಿಸ್ತಪ್ಪ, ಒಳ್ಳೆ ಜಾಗ ತೋರಿಸ್ತೆ. ಇವಾಗ ಒಳ್ಳೆ ಜಾಗ ತೋರಿಸ್ತಾ ಭಜನೆ ಮಾಡೋಕ್ಕೆ ಶುರು ಮಾಡಿದ್ರು. ಆ ಪೊಲೀಸ್ ಆಫೀಸರು ಬಂದು ನಿಂತ್ಕೊಂಡ್ರು, ಆಮೇಲೆ ಅವ್ರ ಸ್ಟಾಫ್ ಎಲ್ಲ ಬಂದು ನಿಂತ್ಕೊಂಡ್ರು. ಒಂದು 3 ಗಂಟೆ ಚೆನ್ನಾಗಿ ಭಜನೆ ಮಾಡೋರು ಎಲ್ಲ ಮೈ ಮರೆತುಬಿಟ್ರು. 3 ಗಂಟೆ ಆದಮೇಲೆ ಅವರು ಪೊಲೀಸ್ ಆಫೀಸರ್ ಎಚ್ಚೆತ್ಕೊಂಡ, ಏಯ್ ಜೈಲಿಗೆ ಹಾಕಿದ್ರೆ ಭಜನೆ ಮಾಡ್ತೀಯ ಅಂತ, ನೀ ಜೈಲಿಗನ್ನ ಹಾಕು, ಅರಮನೆಗನ್ನ ಇಡು, ನಾನು ಮಾಡೋದು ಇಷ್ಟೇ, ಭಜನೆ ಮಾಡ್ತೀನಿ, ಕೊಟ್ಟರೆ ತಿಂತೀನಿ, ನಿದ್ದೆ ಬಂದು ಮಲಗ್ತೀನಿ, ನಿಜ ಹಾಗೆ ಇರಬೇಕು, ಇಷ್ಟು ಬಿಟ್ಟರೆ ಇನ್ನೇನು ಮಾಡೋಲ್ಲ, ನೀನೇನನ್ನ ಮಾಡ್ಕೊ. ಆವಾಗ ಪೊಲೀಸ್ ಆಫೀಸರ್ ಯೋಚನೆ ಮಾಡ್ತಾರೆ, ಇವನ್ನ ಅರೆಸ್ಟ್ ಮಾಡಿ ಏನು ಮಾಡೋದು, ನಮ್ಮದೇ ತಪ್ಪು ಅಂತ ಬಿಟ್ಬಿಡ್ತಾರೆ. ಇವಾಗ ಇಷ್ಟೆಲ್ಲ ಅಂಜಾಮ ಇಟ್ಕೊಂಡಿರ್ತಕ್ಕಂಥ ಇವ್ರ ಜೀವನ ಶ್ರೇಷ್ಠನೋ ಇಲ್ಲ ಸಾಧು ಜೀವನ ಶ್ರೇಷ್ಠನೋ? ನಮ್ಮಗಳ ಜೀವನ ಏನು ಸಾಕಷ್ಟು ಆಸ್ತಿ ಪಾಸ್ತಿ ಎಲ್ಲ ಇದೆ, ಬಟ್ ಆದರೆ ಅಷ್ಟು ನಿರ್ಲಿಪ್ತವಾಗಿ ಆನಂದವಾಗಿದ್ದಕ್ಕೆ ಸಾಧ್ಯವಾಗಿದೆಯೋ? ಅಂದರೆ ಪ್ರಾರಂಭದಲ್ಲಿ ಅದಕ್ಕೋಸ್ಕರ ನಾವು ಶ್ರಮ ತಗೋಬೇಕು. ನಾವು ಶ್ರಮ ತಗೊಳ್ಳಿಕ್ಕೆ ಇಷ್ಟಪಡಲ್ಲ, ಅದಕ್ಕೋಸ್ಕರ ಪ್ರಾರಂಭದಲ್ಲಿ ಇದು ವಿಶ್ವಾಸ ಕಾಣುತ್ತೆ, ಪರಿಣಾಮದಲ್ಲಿ ಅಮೃತೋಪಮಂ ಅಮೃತತ್ವ ಅನ್ನತಕ್ಕಂಥದ್ದು ಪ್ರಾಪ್ತಿ ಆಗುತ್ತೆ. ಅದನ್ನು ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ, ಅದನ್ನು ಸಾತ್ವಿಕ ಅಂತ ಸುಖ ಅಂತಾರೆ ಅಂತ ತಿಳ್ಕೋ. ಇದರಲ್ಲಿ ಇನ್ನೊಂದು ಶಬ್ದ ಇದೆ, ಆತ್ಮಬುದ್ಧಿ ಪ್ರಕಾಶಂ ಅಂತ. ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ ಅಂತ. ಆತ್ಮಬುದ್ಧಿ ಅಂದ್ರೇನಪ್ಪ? ಆತ್ಮನಃ ಬುದ್ಧಿ ಆತ್ಮಬುದ್ಧಿ ಅಂದರೆ ತನ್ನ ಬುದ್ಧಿ. ಹೌದಾ? ಆತ್ಮಬುದ್ಧೇ ಪ್ರಸಾದ ನೈರ್ಮಲ್ಯಂ ಶಲ್ಯಸ್ಯ ಸ್ವಚ್ಛತಾ, ನೀರಿನಂತೆ ಸ್ವಚ್ಛ. ಈ ದೃಷ್ಟಾಂತ ಈಗಿನ ಕಾಲಕ್ಕೆ ಅರ್ಥ ಆಗೋದು ಕಷ್ಟ. ಈಗಿನ ಕಾಲದಲ್ಲಿ ನೀರು ಸ್ವಚ್ಛವಾಗಿರೋಲ್ಲ. ಹಿಂದಿನ ಕಾಲದಲ್ಲಿ ಸೇದೋ ಬಾವಿಗಳಿತ್ತು, ಭಾಳಷ್ಟು ಸ್ವಚ್ಛವಾಗಿರೋದು ನೀರು. ಚಿಲುಮೆ ನದಿ ದಂಡೆಯಲ್ಲಿ ಮರಳು ತೆಗೆದುಬಿಟ್ರೆ ಆ ಕೆಳಗಡೆ ನೀರು ಬರೋದು, ಚಿಲುಮೆ ನೀರು ಭಾಳಷ್ಟು ಆರೋಗ್ಯ, ಭಾಳಷ್ಟು ಶ್ರೇಷ್ಠ. ಹೌದಾ? ಈಗಿನ ಕಾಲದಲ್ಲಿ ಚಿಲುಮೆನೂ ಇಲ್ಲ, ಬಾವಿನೂ ಇಲ್ಲ. ಯಾವುದೋ ಇನ್ಸ್ಟಾಲ್ ಮಾಡಿರ್ತಾನೆ ಟ್ಯಾಂಕು, ಇನ್ಸ್ಟಾಲ್ ಮಾಡಿದಾಗ ನಮ್ಮ ದೇಶದಲ್ಲಿ ಕ್ಲೀನ್ ಮಾಡಲ್ಲ, ಆಮೇಲೆ ಕ್ಲೀನ್ ಮಾಡೋದೇ ಇಲ್ಲ. ಮನೆಗಳಲ್ಲೂ ಅಷ್ಟೇ ಕ್ಲೀನ್ ಮಾಡಿಸೋದು ಕಷ್ಟನೇ, ಯಾಕೆಂದರೆ ಕ್ಲೀನ್ ಮಾಡಿಸ್ಬೇಕಾದ್ರೆ ಸುಮಾರು 700 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇವಾಗ 1000 ರೂಪಾಯಿ ಆಗಿದೆಯೋ ಏನೋ. ನಾವು ಒಂದ್ಸಲ ತುಮಕೂರು ಮಾಡಿದ್ರೆ ಯಾರೋ ರಾಮಚಿಂತಾಮಣಿಯವರು ಕರ್ಕೊಂಡು ಮಾಡಿಸೋದಿಲ್ಲ, ಅವ್ರ ಮಿಷಿನಲ್ಲಿ ಚೆನ್ನಾಗಿ ಮಾಡ್ತಾರೆ. ಸ್ವಾಮೀಜಿ ರೂಮು ಚೆನ್ನಾಗಿ ಮಾಡಿದ್ರು, ಎಲ್ಲ ಕಡೆ ಹಾಗೆ ಮಾಡ್ತಾರೆ ಗೊತ್ತಿಲ್ಲ. ಹೌದಾ? 700 ರೂಪಾಯಿ, ಇವಾಗ 1000 ರೂಪಾಯಿ ಆಗಿದೆ. 1000 ರೂಪಾಯಿ ಕೊಟ್ಟು ಯಾರು ಟ್ಯಾಂಕ್ ಕ್ಲೀನ್ ಮಾಡಿಸ್ತಾರೆ? ಹೌದಾ? ಆದ ಕಾರಣ ಈಗಿನ ಕಾಲಕ್ಕೆ ಈ ದೃಷ್ಟಾಂತ ಅರ್ಥ ಆಗಿಕೊಟ್ಟ, ಸಲಿಲಸ್ಯವ ಸ್ವಚ್ಛತಾ, ನೀರು ಯಾವ ರೀತಿ ಸ್ವಚ್ಛವಾಗಿರುತ್ತೋ ಆ ರೀತಿ ಈ ಪ್ರಾರಂಭದಲ್ಲಿ ನಮಗೆ ಕಷ್ಟವಾಗಿ ಕಾಣ್ತಿರ್ತಕ್ಕಂಥ ಈ ಸಾಧನಾ ಭಾಗ, ಈ ವಿಚಾರ ಮಾರ್ಗ, ಇದು ಬರ್ತಾ ಬರ್ತಾ ಬುದ್ಧಿನಲ್ಲಿ ನೈರ್ಮಲ್ಯಂ ಶುದ್ಧವನ್ನಾಗಿ ಮಾಡುತ್ತೆ, ಬುದ್ಧಿಯನ್ನು ಶುದ್ಧವನ್ನಾಗಿ ಮಾಡುತ್ತೆ. ತತಃ ಜಾತಂ ಆತ್ಮಬುದ್ಧಿ ಪ್ರಸಾದಜಂ, ಆ ಒಂದು ಸಾಧನೆಯಿಂದ ವಿಚಾರದಿಂದ ಬಂದಿರತಕ್ಕಂಥ ನಿರ್ಮಲತೆ ಏನಿದೆಯೋ ಅದನ್ನು ಆತ್ಮಬುದ್ಧಿ ಪ್ರಸಾದಜಂ ಅಂತಾರೆ.
ಆತ್ಮ ವಿಷಯ ಅಥವಾ ಇನ್ನೊಂದು ರೀತಿಯೂ ಅರ್ಥ ಮಾಡ್ಬೋದು ಅಂತ ಶಂಕರಾಚಾರ್ಯರು ಆತ್ಮ ವಿಷಯವ ಆತ್ಮಾವಲಂಬನವ ಬುದ್ಧಿ, ಆತ್ಮ ವಿಷಯ ಅಥವಾ ಆತ್ಮನನ್ನೇ ಅವಲಂಬಿಸ್ಕೊಂಡಿರ್ತಕ್ಕಂಥದ್ದು ಅಥವಾ ಆತ್ಮಸ್ವರೂಪವನ್ನು ಕುರಿತು ಚಿಂತನೆ ಮಾಡತಕ್ಕಂಥ ಬುದ್ಧಿ. ಈಗ ಆತ್ಮ ಅಂದರೆ ನಾನು ಅಂತ ಸಾಮಾನ್ಯವಂತ ಅರ್ಥ. ಯಾವುದನ್ನು ನಂದು ಅಂತ ವ್ಯವಹಾರ ಮಾಡೋಕ್ಕಾಗಲ್ವೋ ಅದು ನಾನು. ಇಲ್ಲಿ ತನಕ ನಾನು ಅಂತ ಇಟ್ಕೊಂಡು ಇದು ನಂದು ಇದು ನಂದಲ್ಲ ಅಂತ ವ್ಯವಹಾರ ಮಾಡ್ತೀವಿ. ಹೌದಾ? ನಂದು ನಂದಲ್ಲ ಅಂತ ವ್ಯವಹಾರ ಮಾಡ್ತೀವಿ. ಮತ್ತು ಒಳಗಡೆ ಹೋದರೆ ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಅಹಂಕಾರ, ಈ ಅಹಂಕಾರದಿಂದ ಕೇಳ್ತಲೇ ಇರ್ತೇನೆ ಏನು ಒಳಗೆ ಅಂತ ಅಹಂಕಾರದ ತನಕ ನಂದು ಕೇಳ್ಕೋಬೋದು. ಯಾವುದು ಇದನ್ನೆಲ್ಲ ನೋಡಿ ನಂದು ಇದನ್ನೆಲ್ಲ ನೋಡಿ ಯಾವುದರಲ್ಲಿ ಯಾವ ಸಾಕ್ಷೀಭೂತವಾಗಿದೆಯೋ ಅದನ್ನು ಮತ್ತೆ ನಂದು ಅಂತ ಹೇಳೋಕ್ಕಾಗಲ್ಲ. ಅದೇ ನಾನು ಅನ್ನತಕ್ಕಂಥದ್ದು. ಅದರಲ್ಲಿ ಬುದ್ಧಿಗೆ ಈಗ ಭಾಳಷ್ಟು ಆಸಕ್ತಿಯನ್ನು ತಿಳ್ಕೊಳ್ಳತಕ್ಕಂಥದ್ದು, ವಿಚಾರ ಮಾಡತಕ್ಕಂಥದ್ದು. ಯಾಕೆ ಈ ಸಾಧನೆ, ಕರ್ಮಯೋಗ ಸಾಧನೆ, ಉಪಾಸನೆ, ಮಾನಿತ್ವಾದಿಗಳ ಅಭ್ಯಾಸ, ದೈವಿ ಸಂಪತ್ತು ಇವೆಲ್ಲ ಸಾಧನೆ ಮಾಡೋದ್ರಲ್ಲಿ ಮತ್ತು ಶ್ರವಣ ಮಾಡತಕ್ಕಂಥದ್ರಲ್ಲಿ ಆ ಬುದ್ಧಿಗೆ ಆತ್ಮಸ್ವರೂಪವನ್ನು ತಿಳ್ಕೊಳ್ತಕ್ಕಂಥ ಭಾಳಷ್ಟು ಆಸಕ್ತಿ ಬಂದಿದೆ. ಮತ್ತು ಆ ಬುದ್ಧಿನ ನೋಡಿ, ಮನಸ್ಸಾಗಿ ದ್ರಷ್ಟವ್ಯಂ, ಮನಸ್ಸಿಂದಲೇ ತಿಳ್ಕೋಬೇಕು ಅನ್ನುತ್ತೆ ಶ್ರುತಿ. ಮತ್ತೆ ಹೇಳ್ತದೆ ಅಥೋ ವಾಚೋ ನಿವರ್ತಂತ್ಯ ಪ್ರಾಪ್ಯ ಮನಸ್ಸಾ ಸಹ. ಅದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ದಿರ ಮನಸ್ಸು ವಾಪಸ್ ಬಂದ್ಬಿಡುತ್ತೆ ಅಂತ. ಇಲ್ಲಿ ಮನಸ್ಸಿನಿಂದಲೇ ತಿಳ್ಕೋಬೇಕು ಅಂತಾರೆ, ಅಲ್ಲಿ ಮನಸ್ಸು ವಾಪಸ್ ಬಂದ್ಬಿಡುತ್ತೆ, ತಿಳ್ಕೊಳಕ್ಕಾಗಲ್ಲ ಅಂತಾರೆ. ಮತ್ತು ಏನರ್ಥ ಅಂದರೆ 2ನೇ ಅಧ್ಯಾಯದಲ್ಲಿ ಇದನ್ನು ಸ್ಪಷ್ಟ ಮಾಡಿದ್ದಾರೆ. ಪರಮಾತ್ಮ ಸ್ವರೂಪ ಅನ್ನತಕ್ಕಂಥದ್ದನ್ನು ನಸತ್ತನ್ನಾಸುಚ್ಯತೆ, ಅದು ಇದೆ ಅಂತ ಹೇಳಲಿಕ್ಕೂ ಆಗೋಲ್ಲ. ಈಗ ಕೂತು ಬಿಡಬೇಡಿ, ನಿಂತ್ಕೊಂಡ್ಬಿಟ್ಟಿರ್ತಾರೆ, ಸರಿಯಾಗಿ ಕೂಡಿ ಕೇಳಿ, ಏನೋ ಬಂದಿದ್ದೀರಾ ಕೇಳಿ. ಈಗ ಕೂತ್ಬಿಟ್ರೆ ನಿಂತು ಬಂದ್ಬಿಡುತ್ತೆ. ಇದೆ ಕಷ್ಟ ಇಲ್ಲಿ ಏನದು. ಇವೇನು ಟಿ ವಿ ನೋಡ್ತಾ ಇದೆ, ಈಗ ಸರಿಯಾಗಿ ನೋಡು ಅಂತ ಯಾರನ್ನ ಹೇಳ್ತಾರೋ, ಇನ್ನೊಂದು ಪಕ್ಕದಲ್ಲಿ ಅಂತಾರೆ. ಹೌದಾ? ಅಲ್ಲಿ ನಮಗೆ ಅದು ಸುಲಭ ಅನಿಸುತ್ತೆ, ಇಲ್ಲಿ ಬಂದು ಕೇಳಬೇಕಂದ್ರೆ ಕಷ್ಟ ಅನಿಸುತ್ತೆ. ಪ್ರಾರಂಭದಲ್ಲಿ ಕಷ್ಟನೇ. ಏನಪ್ಪ ಸ್ವಾಮಿ ನಮ್ಗೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ, ತುಮಕೂರಲ್ಲಿ ಒಬ್ಬ ಕೇಳಿದ್ರು ಉಸಿರಾಡೋಕ್ಕೂ ಬಿಡಲ್ಲ ಅಂತ. ನಾನು ಹೇಳಿದೆ ಹೌದು, ಉಸಿರಾಡೋಕ್ಕೆ ನೀವು ಉಸಿರಾಡಬೇಕಾಗಿಲ್ಲ. ಯಾಕೆ ಹೇಳಿ? ಉಸಿರು ನಡೀತಾ ಇರುತ್ತೆ. ಒಂದು ವೇಳೆ ನೀವು ಉಸಿರಾಡಲಿಕ್ಕೆ ಶುರು ಮಾಡಿದ್ರೆ ಏನಂತ ಅದು ಉಸಿರಾಡಲಿಕ್ಕೆ ಶುರು ಮಾಡಿದರೆ ನಿಲ್ಸೋಲ್ತೀನಿ ನಾನು. ಹೌದೌದು. ಅದು ಈಗಿನ ಕಾಲಕ್ಕೆ ಶ್ರವಣ ಮಾಡಬೇಕಾದ್ರೆ ಈ ಥರ ಭಾಳಷ್ಟು ನಿಂತಿರೋದು. ಇದು ಕೊನೆಗೆ ಇದೇನೋ ಮುದ್ರೆ ಮಾಡೋರು. ಯಾಕೆ ಶ್ರವಣ ಅನ್ನೋದು ವೇಸ್ಟು, ಆ ಸ್ಥಳದಲ್ಲಿ ಮುದ್ರೆ ಅದು ಮಾಡೋದು ಅಂತ ಮುದ್ರೆ ಮಾಡೋರು. ಇನ್ನು ರಕರಕ ಮನಸ್ಸು ಒಂದು ಸಮಯದಲ್ಲಿ ಒಂದರಲ್ಲೇ ಇರುತ್ತೆ, ಎರಡರಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಯಾವಾಗ ಮುದ್ರೆ ಪ್ರಾಣಾಯಾಮ ಇವೆಲ್ಲ ಮಾಡೋಕ್ಕೆ ಶುರು ಮಾಡ್ತೀವೋ ಮನಸ್ಸು ಅಲ್ಲೇ ಇರುತ್ತೆ ಹೊರತು ಶ್ರವಣಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಎಲ್ಲವನ್ನು ಬಿಟ್ಟು, ಇಷ್ಟು ಮುಂಚೆ ಏನು ಕೇಳಿದ್ರು ಅದನ್ನು ಬಿಟ್ಟು ಶ್ರವಣ ಮಾಡಬೇಕು. ಸೊ ಈಗ ಕೂತ್ಬಿಡ್ಬೇಡಿ, ಕೇಳಿ. ಯಾಕೆ ಹೇಳ್ತೀನಿ ಅಂದರೆ ಈ ಪಾಯಿಂಟ್ ಅರ್ಥ ಮಾಡ್ಕೊಂಡು ಉದ್ದಾರವಾಗ್ತೀವಿ. ಈಗಲೇ ನಿದ್ದೆ ಮಾಡಿಬಿಟ್ರೆ ಮನಸ್ಸಿನಿಂದಲೇ ತಿಳ್ಕೋಬೇಕು ಅಂತ ಹೇಳಿದ್ರೆ ಶ್ರುತಿ. ಮತ್ತೆ ಮನಸ್ಸು ತಿಳ್ಕೊಳ್ಳೋಕ್ಕಾಗಲ್ಲ, ವಾಪಸ್ ಬಂದ್ಬಿಡುತ್ತೆ ಅಂತ. ಹಾಗಿದ್ಮೇಲೆ ಏನಂತ? ಮತ್ತು ಭಗವದ್ಗೀತೆಯಲ್ಲಿ ನಸತ್ತನ್ನಾಸುಚ್ಯತೆ ಅನ್ನತಕ್ಕಂಥ ವಾಕ್ಯ ಬಂದಿದೆ. ಆ ಪರಮಾತ್ಮ ಸ್ವರೂಪನ ಇದೆ ಅನ್ಲಿಕ್ಕೂ ಆಗೋಲ್ಲ, ಇಲ್ಲ ಅನ್ಲಿಕ್ಕೂ ಆಗೋಲ್ಲ ಅಂತ ಅರ್ಥ ಮಾಡ್ತಾರೆ. ಮೇಲ್ಗಡೆ ವಾಚ್ಯಾರ್ಥ ತಗೊಂಡ್ರೆ ಅಷ್ಟೇ ಅರ್ಥ ಆಗುತ್ತೆ. ಅಂದರೆ ಒಂದೊಂದು ವಾಕ್ಯಕ್ಕೂ ವಾಚ್ಯಾರ್ಥ ಲಕ್ಷ್ಯಾರ್ಥ ಅಂತಿರುತ್ತೆ. ವಾಚ್ಯಾರ್ಥ ಲಕ್ಷ್ಯಾರ್ಥ. ಇವಾಗ
ಈ ಕೆಲವರು ಮನೆ ಗೇಟ್ಗೆ ಬೋರ್ಡ್ ಹಾಕಿರ್ತಾರೆ, ನಾಯಿಗಳಿವೆ ಎಚ್ಚರಿಕೆ ಅಂತ. ನಾಯಿಗಳಿವೆ ಎಚ್ಚರಿಕೆ ಅಂದರೆ ಈ ಮನೆಗಿರೋಲ್ಲ ನಾಯಿಗಳು ಅಂತಾರೆ ಅರ್ಥ. ಮತ್ತು ಬೋರ್ಡ್ ಹಾಕಿದ್ದಿರಲ್ಲ ಅಂದರೆ ನಾಯಿಗಳಿವೆ ಎಚ್ಚರಿಕೆ, ಈ ಮನೆಗೆಲ್ಲ ನಾಯಿಗಳಿವೆ ಅಂತಲ್ಲ, ಮನುಷ್ಯರು ಇದ್ದಾರೆ, ಅವ್ರ ಕಾಲಿಗೆ ನಾಯಿ ಇದೆ, ನೀವು ಬಂದು ತೊಂದರೆ ಮಾಡುತ್ತೆ, ಹುಷಾರಾಗಿರಿ ಅಂತ ಇಷ್ಟು. ಅದು ಲಕ್ಷ್ಯಾರ್ಥ. ವಾಚ್ಯಾರ್ಥ ತಗೊಂಡ್ರೆ ಈ ಮನೆಗಿರೋ ನಾಯಿಗಳು ಅಂತ ಆಗುತ್ತೆ. ಇಲ್ಲೂ ಹಾಗೇನೆ ನಸತ್ತನ್ನಾಸುಚ್ಚತೆ, ಪರಮಾತ್ಮ ಸ್ವರೂಪವನ್ನು ಇದೆ ಅಂತ ಹೇಳಿಕ್ಕೂ ಆಗಲ್ಲ, ಇಲ್ಲ ಅಂತ ಹೇಳಿಕ್ಕೂ ಆಗಲ್ಲ ಅಂತ ಅರ್ಥ ಮಾಡ್ತಾರೆ. ಅಲ್ಲ, ನಾವು ಯಾವುದನ್ನ ಒಂದು ವಸ್ತುವನ್ನು ಇದೆ ಇಲ್ಲ ಅನ್ಬೇಕಾದ್ರೆ, ಈಗ ಕನ್ನಡಕ ಇದೆಯೋ ಇಲ್ಲೋ? ಇದೆ ಅಂದಾಗ ಕನ್ನಡಕ ಇದೆಯೋ ಇಲ್ಲೋ ಅಂತ ಕೇಳಿದಾಗ ನನ್ನ ಕೈಯನ್ನು ನೋಡಿದಾಗ ನಿಮ್ಮ ಮನಸ್ಸು ಇಲ್ಲಿ ಕನ್ನಡಕದ ಆಕಾರವನ್ನು ಪಡೀತು. ಅದನ್ನೇ ವೃತ್ತಿ ಪ್ರತ್ಯಯ ಅಂತೀವಿ. ಸೊ ಇಲ್ಲಿ ಪ್ರಾಪ್ತಿ ಆಯ್ತು ಅದ ಕಾರಣ ಇದೆ, ಅದ ಕಾರಣ ಇದೆ ಅಂತೀವಿ. ಗುಲಾಬಿ ಹೂವು ಇದೆಯೋ? ಯಾಕೆ ಗೊತ್ತಿಲ್ಲ ಅಂತ. ಗುಲಾಬಿ ಹೂವು ಅನ್ನತಕ್ಕಂಥ ಸಂಸ್ಕಾರ ಮುಂಚೆ ಇದೆ. ಈಗ ಗುಲಾಬಿ ಹೂವು ಅನ್ನೋ ಶಬ್ದ ಕೇಳಿದಾಗ ನಮ್ಮ ಮನಸ್ಸು ಆ ಆಕಾರವನ್ನು ಪಡೀತು ಹಿಂದಿನ ಅನುಭವದಿಂದ. ಆ ವೃತ್ತಿಯಿಂದ, ಆ ಪ್ರತ್ಯಯದಿಂದ, ಆ ಆಲೋಚನೆಯಿಂದ ಕೈಯನ್ನು ನೋಡಿದ್ರೆ ಇಲ್ಲ. ಅದಕ್ಕೋಸ್ಕರ ಗುಲಾಬಿ ಹೂವನ್ನು ಬುದ್ಧಿಗೆ ವಿಷಯ ಮಾಡ್ಕೊಂಡು ಇಲ್ಲ ಅಂತೀವಿ, ಕನ್ನಡಕವನ್ನು ಬುದ್ಧಿಗೆ ವಿಷಯ ಮಾಡಿಕೊಂಡು ಇದೆ ಅಂತೀವಿ. ಸೊ ಈಗ ನಿಮ್ಮ ಬುದ್ಧಿನಲ್ಲಿ ಇಲ್ಲ ಅನ್ನತಕ್ಕಂಥದ್ದು ನಿಮಗೆ ಗೊತ್ತಾಯಿತು, ಇದೆ ಅನ್ನತಕ್ಕಂಥದ್ದು ಗೊತ್ತಾಯಿತು. ಈ ಬುದ್ಧಿನಲ್ಲಿ ಬರ್ತಕ್ಕಂಥ ಇದೆ ಇಲ್ಲ ಅನ್ನತಕ್ಕಂಥ ಎರಡನ್ನೂ ಯಾವ್ದು ನೋಡ್ತಿದ್ದೋ ಅದನ್ನು ಇದೆಯೋ ಇಲ್ಲ ಅದನ್ನು ಮತ್ತೆ ಬುದ್ಧಿಗೆ ವಿಷಯ ಮಾಡಿ, ಅದನ್ನು ಮತ್ತೆ ಬುದ್ಧಿಗೆ ವಿಷಯ ಮಾಡಿ ನೋಡಿ. ಈ ಆರತಿ ಮಾಡಬೇಕಾದ್ರೆ ಕೆಲವು ಕಡೆ ಮಂತ್ರ ಹೇಳ್ತಾರೆ. ನ ತತ್ತ ಸೂರ್ಯೋ ಆತನ ತತ 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 ತತ್ ಅಂತಾರೆ. ಅವ್ರಿಗೂ ಮಂತ್ರ ಬೇಕಿಲ್ಲ, ಹೋದವ್ರಿಗೂ ಬೇಕಿಲ್ಲ, ಹೌದಾ? ಸರಿ, ಒಂದು 50 ಪೈಸೆ ಹಾಕ್ಬಿಟ್ಟು ಬಂದ್ಬಿಡ್ತಾರೆ ಇವರು, ಅವ್ರಿಗೆ ಅಷ್ಟೇ ಆನಂದ. ಏನು ಮಂತ್ರ ಹೇಳಿದ್ರು, ಯಾಕೆ ಹೇಳಿದ್ರು? ನ ತತ್ತ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಅಂದರೆ ಇವಾಗ ಸೂರ್ಯನ ಬೆಳಕಲ್ಲಿ ಹಗಲೊತ್ತು ಯಾವ ಬೆಳಕಲ್ಲಿ ನೋಡ್ತೀರಾ? ಸೂರ್ಯನ ಬೆಳಕಲ್ಲಿ. ರಾತ್ರಿ ಹೊತ್ತು ಚಂದ್ರನ ಬೆಳಕು. ಚಂದ್ರನ ಬೆಳಕು ಅಂತ ಹೇಳ್ತೀವಿ ಅಷ್ಟೇ ಈ ಶಾಸ್ತ್ರ ಪ್ರಕಾರ. ಬಟ್ ಚಂದ್ರನ ಬೆಳಕು ಇವಾಗ ಕಾಣೋದೇ ಇಲ್ಲ. ಕರೆನಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಚಂದ್ರ ಬೆಳಕು. ಯಾವುದನ್ನು ಹಳ್ಳಿಗೆ ಹೋಗಿ ಹಳ್ಳಿಯಿಂದ ಆಚೆ ಹೋದರೆ ಸ್ವಲ್ಪ ಬೆಳ್ದಿಂಗ್ ಕಾಣುತ್ತೆ. ಹಿಂದಿನ ಕಾಲಕ್ಕೆ ಆಗಲ್ಲ. ಬೆಳ್ದಿಂಗಲ್ಲಿ ಕೂಡಿಸ್ಕೊಂಡು ಕೈ ತುತ್ತು ಹಾಕೋರು. ಈಗ ಬೆಳ್ದಿಂಗೂ ಇಲ್ಲ, ಕೈ ತುತ್ತು ಇಲ್ಲ, ಕಾಲು ತುತ್ತು ಇಲ್ಲ, ಎಲ್ಲ ಹೋಯಿತು. ಇಲ್ಲಿ ಬೆಳ್ದಿಂಗ್ ಚಂದ್ರ ಬೆಳಕಲ್ಲಿ ಇರ್ತೀವಿ ಅಥವಾ ದೀಪದ ಬೆಳಕಲ್ಲಿ. ಸೊ ಸೂರ್ಯ ಇದ್ದಾನೆ, ದೀಪದ ಬೆಳಕಿದೆ ಅನ್ನೋದು ಯಾವುದನ್ನು ನೋಡಿ ತಿಳ್ಕೊಳ್ತೀರಾ? ಅಲ್ಲ, ಇದು ಕಣ್ಣಿಂದ ಅಷ್ಟೇ. ಕಣ್ಣಿಂದ ಸೂರ್ಯ ಇದ್ದಾನೆ ನೋಡ್ತೀವಿ, ಮತ್ತು ದೀಪ ಇರೋದು ರಾತ್ರಿ ಹೊತ್ತು ಕಣ್ಣಿಂದ ನೋಡ್ತೀವಿ, ಆಯಿತಾ? ಕಣ್ಣಿದೆ ಅನ್ನತಕ್ಕಂಥದ್ದನ್ನು ನೀವು ಯಾವ ರೀತಿ ತಿಳ್ಕೊಳ್ತೀರಾ? ಅಯ್ಯ ಸ್ವಾಮೀಜಿ, ನನ್ನ ಕಣ್ಣಿನ ನನ್ನ ಅನುಭವ ಆಗೋಯ್ತು. ಅದು ಸ್ವಲ್ಪ ಅರ್ಥ ಆಗಲಿಕ್ಕೋಸ್ಕರ ಮನಸ್ಸಿಂದ ತಿಳ್ಕೊಳ್ತೀವಿ. ಅದ ಮನಸ್ಸಿದೆ ಅನ್ನೋದನ್ನು ಬುದ್ಧಿಯಿಂದ, ಬುದ್ಧಿ ಇದೆ ಅನ್ನೋದನ್ನು ನಾನು ಅನ್ನತಕ್ಕಂಥ ಅಹಂಕಾರದಿಂದ ನಾನು. ಮತ್ತು ಆ ನಾನು ಅನ್ನತಕ್ಕಂಥ ಎರಡು ರೀತಿ ಇರುತ್ತೆ. ನಾನು ಅನ್ನತಕ್ಕಂಥ ನಾನು ಇಂಥವಳು ಇಂಥವನು ಅನ್ನತಕ್ಕಂಥ ರೀತಿಯೂ ಇರುತ್ತೆ. ಆ ಇಂಥವನು ಅನ್ನೋದನ್ನು ತೆಗೆದುಹಾಕ್ಬಿಟ್ಟು ಇರುತ್ತೆ. ನಾನು ಅನ್ನತಕ್ಕಂಥ ಅನಿಸುವಿಕೆ, ಇಂಥವಳು ಅಂಥವಳು, ಇಂಥವನು ಅಂಥವನು ಅಂತಕ್ಕಂಥ ಅಭಿಮಾನ, ಆ ರೀತಿ ಯಾವಾಗ ನಡೆಯುತ್ತೆ. ಮತ್ತೆ ನಮ್ಮ ನಿತ್ಯ ಅನುಭವ ನೋಡಿಕೊಂಡ್ರೆ ನಾನು ಅನ್ನತಕ್ಕಂಥ ಅನಿಸಿಕೆನೂ ಇದ್ದೀರ, ಅಂಥವನು ಇಂಥವಳು ಅಂಥವಳು ಇಂಥವಳು ಅನ್ನತಕ್ಕಂಥ ಅಭಿಮಾನವೂ ಇದ್ದೀರ, ಇರ್ತೀವಿ ಅಲ್ಲ. ಅದರಲ್ಲಿ ಆಸಕ್ತಿ ಇರತಕ್ಕಂಥ ಬುದ್ಧಿ ಬಂದರೆ ಅದು ಅರ್ಥವಾದರೆ ಅದನ್ನು ಆತ್ಮಬುದ್ಧಿ ಪ್ರಸಾದ
ಪ್ರಸಾದಂ ಅಂತಾರೆ. ಆತ್ಮಬುದ್ಧಿ ಪ್ರಸಾದಜಂ. ಆತ್ಮವಿಷಯವ ಆತ್ಮಾವಲಂಬನ ಬುದ್ಧಿ ಆತ್ಮಬುದ್ಧಿ ತತ್ ಪ್ರಸಾದ ಪ್ರಕಾಶದ್ವ ಜಾತಂ ಇತ್ಯರ್ಥ. ತಸ್ಮಾತ್ ಸಾತ್ವಿಕಂ ತತ್. ಅದು ಸಾತ್ವಿಕವಾಗಿರ್ತಕ್ಕಂಥ ಸುಖ. ಸೊ ಈಗ ತಾಮಸಿಕವಾದಂಥ ಸುಖ, ರಾಜಸಿಕವಾದಂಥ ಸುಖ, ಸಾತ್ವಿಕವಾಗಿರ್ತಕ್ಕಂಥ ಸುಖ ಇದು. ಆದರೆ ತಮೋಗುಣ ಸುಖ ಭಾಳಷ್ಟು ಜನಕ್ಕಲ್ಲ, ರಜೋಗುಣದಲ್ಲೂ ಜಾಸ್ತಿ ಇರ್ತಾರೆ, ತಮೋ ಗುಣಿಗಳು ಸ್ವಲ್ಪ ಕಮ್ಮಿ. ಆದರೆ ಆ ಸುಖನೇ ಒಳ್ಳೇದು ಅನಿಸುತ್ತೆ. ತಿನ್ನೋದು ಮಲಗೋದು ಅಷ್ಟೇ. ಈಗ ನನಗೇನು ಕೆಲಸ ಹೇಳ್ಬೇಡಿ, ಒಂದೆರಡು ಹೇಳಿದ್ರೆ ನಾನು ಮಾಡಿದ್ದು ಒಪ್ಕೊಳ್ಳಿ ಅಂದ್ಬಿಟ್ರೆ ಸದ್ಯ ಬೇಡಪ್ಪ ನೀನು ಮಲಗು ಅಂತಾರೆ. ಯಾಕೆ? ಪ್ರಮಾದ. ಬಟ್ ಆದ್ದರಿಂದ ಜನ್ಮ ವ್ಯರ್ಥವಾಗುತ್ತೆ. ಇನ್ನು ರಜೋಗುಣದ ಸುಖದಲ್ಲಿ ಬರೀ ಒದ್ದಾಟ, ಗೋಡು. ಇನ್ನು ಸಾತ್ವಿಕವಾಗಿರ್ತಕ್ಕಂಥ ಸುಖ ಪ್ರಾರಂಭದಲ್ಲಿ ನಮಗೆ ಕಷ್ಟ ಕಾಣುತ್ತೆ, ಆದರೆ ಪರಿಣಾಮದಲ್ಲಿ ಆನಂದ, ಅಮೃತ. ಸೊ ಇವಾಗ ಯಾವುದು ಬೇಕು ಅಂತ ನೀವೇ ಆರಿಸ್ಕೋಬೇಕು. ನಾನು ಬೆಳಗ್ಗೆ ತಾನೇ ಅಂತ ಹೇಳ್ತಿದ್ದೆ, ಈ ಯಾವುದು ನಮ್ಮಲ್ಲಿ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ನಿಯಮ ಇಲ್ಲ. ನೀವು ದೇವಸ್ಥಾನಕ್ಕೆ ಹೋದರೆ ಈ ರೀತಿ ಜನ್ಮ ಸಾರ್ಥಕವಾಗುತ್ತೆ ಅಂತ ಹೇಳುತ್ತಷ್ಟೇ. ಬಟ್ ನೀವು ಹೋಗಲೇಬೇಕು ಅಂತ ನಿಯಮ ಮಾಡಿಲ್ಲ ನಮ್ಮಲ್ಲಿ. ಯಾಕಪ್ಪ ಮಾಡಲಿಲ್ಲ? ಎಲ್ಲದರಲ್ಲೂ ಅಷ್ಟೇ. ಈ ರೀತಿ ಇದ್ದರೆ ಈ ರೀತಿ ಫಲ ಬರುತ್ತೆ, ಈ ರೀತಿ ಕರ್ಮ ಮಾಡಿದ್ರೆ ಈ ರೀತಿ ಫಲ ಬರುತ್ತೆ ಅಂತ ಹೇಳಿದೆ. ಆದರೆ ಇದೇ ರೀತಿ ಇರಬೇಕು ನೀವು ಅಂತ ಕಂಡೀಷನ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದರೆ, ಅದೇ ಇವಾಗ ಮುಸ್ಲಿಮ್ಸಲ್ಲಿ ನೋಡಿದ್ರೆ ಪ್ರತಿಯೊಬ್ಬರನ್ನು ಮನೆಗೆ ಒಬ್ಬೊಬ್ಬರು ನಮಾಜಿಗೆ ಬಂದೇ ಬರಬೇಕು. ಮನೆಗೊಬ್ಬರು ನಮಾಜಿಗೆ ಬಂದಬೇಕು. ನಮಾಜಿಗೆ ಮನೆಗೆ ಬರಲಿಲ್ಲ ಯಾರನ್ನ ಒಬ್ಬರು ಅಂದರೆ ಅವ್ರನ್ನ ಮುಸ್ಲಿಮಿಂದ ತೆಗೆದಾಕ್ಬಿಡ್ತಾರೆ. ಮತ್ತೆ ಮದುವೆಗಳಾಗೋದು ಅದರ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಭಯಪಟ್ಕೊಂಡು ಬಂದೇ ಬರ್ತಾರೆ ಮನೆಗೆ ಒಬ್ಬೊಬ್ಬರು. ನಮ್ಮಲ್ಲಿ ಆ ಥರ ಕಂಡೀಷನ್ ಮಾಡಲಿಲ್ಲ. ಕ್ರಿಶ್ಚಿಯಾನಿಟಿನಲ್ಲಿ ಭಾನುವಾರ ಮಸೀದಿಗೆ ಚರ್ಚಿಗೆ ಬರಬೇಕು ಅಂತಾರೆ. ನಮ್ಮಲ್ಲಿ ಆ ರೀತಿ ಇಲ್ಲ. ಶುಕ್ರವಾರ ದೇವಿ ಮಂದಿರಕ್ಕೆ ಹೋಗಬೇಕು ಕಂಪಲ್ಸರಿ. ಈ ಥರ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದರೆ, ನೀವು ದೇವಸ್ಥಾನಕ್ಕೆ ಬಂದೇ ಬರಬೇಕು ಅಂದರೆ ವಿಧಿ ಇಲ್ಲ ಅಂತ ಬರ್ತಾನೆ. ಅವ್ನಿಗೆ ಆಸಕ್ತಿ ಇದೆಯಾ ಅಂದರೆ ಇಲ್ಲ. ನನಗೆ ಯಾಕೆ ಬೇಕು ಈ ದೇವರು, ಏನೋ ರೂಲ್ ಮಾಡಿದರೆ ಅದಕ್ಕೋಸ್ಕರ ಬರ್ತೀನಿ ಅಂತಾನೆ. ಹೌದಾ? ಇಲ್ಲ. ಇನ್ನು ಕೆಲವರು ಏನೋ ಸಂಪ್ರದಾಯ ಹೋಗೋಣ ದೇವಸ್ಥಾನಕ್ಕೆ ಅಂತಾರೆ. ಆದರೆ ಭಕ್ತಿ ಇದೆಯಾ ದೇವರಲ್ಲಿ? ಇಲ್ಲ. ಬಟ್ ಆ ರೀತಿಯ ಪ್ರಯೋಜನ ಇಲ್ಲ. ಆದರೆ ತಾವಾಗಿ ಮನಸ್ಸನ್ನು ತಂದುಕೊಂಡು ಹೋದರೆ ಅದು ಮಾತ್ರ ಕೆಲಸ ಮಾಡುತ್ತೆ ಹೊರತು ಬೇರೆ ಕಂಡೀಷನಿಂದ ಯಾವುದೋ ಕಾರಣಕ್ಕೋಸ್ಕರ ಸೈಡ್ಗೋಸ್ಕರ ಹೋಗ್ತೀವಿ ಅಂದರೆ ಸಾಧ್ಯವಿಲ್ಲ. ಅಂದಾಗ ತಮೋ ಗುಣದ ಸುಖ ಬೇಕೋ, ರಜೋಗುಣ ಸುಖ ಬೇಕೋ, ಅಥವಾ ಸಾತ್ವಿಕವಾಗಿರ್ತಕ್ಕಂಥ ಸುಖ ಬೇಕೋ ಅನ್ನೋದನ್ನು ನೀವೇ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು, ಇಲ್ಲ ಸಾತ್ವಿಕ ಅಂತ ಗುಣ ಬೇಕು ಅಂದರೆ ತಮೋಗುಣ ಬಿಡಬೇಕು, ಬಿಟ್ಟು ರಜೋಗುಣಕ್ಕೆ ಬರಬೇಕು. ಸೊ ರಜೋಗುಣವನ್ನು ಬಿಟ್ಟು ಸಾತ್ವಿಕಕ್ಕೆ ಏರಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಯಾವುದು ಬೇಕು ಅನ್ನತಕ್ಕ ನೋಡಿಕೊಂಡು ಪ್ರಯತ್ನ ಮಾಡಿ ನಾಳೆ ದಿವಸ ಮತ್ತೆ ಮುಂದಕ್ಕೆ ಪ್ರಯಾಣ ಮಾಡೋಣ. ಇಲ್ಲಿ ತನಕ ಹೇಳಿರೋದ್ರಲ್ಲಿ ಇಲ್ಲಿಗೆ ಸತ್ವ ರಜಸ್ತಮಸ್ ಅನ್ನತಕ್ಕಂಥ ಎಲ್ಲ ಇದನ್ನು ತಿಳಿಸ್ಕೊಟ್ಟು ಮತ್ತೆ ಮುಂದಿನ ಒಂದು ಶ್ಲೋಕದಲ್ಲಿ ಯಾವುದು 40ನೇ ಶ್ಲೋಕ, ಅಥ ಇದಾನಿಂ ಪ್ರಕರಣೋಪಸಂಹಾರಾರ್ಥಃ ಶ್ಲೋಕ ಆರಭ್ಯತೆ. ಈಗ ಪ್ರಕರಣ ಉಪಸಂಹಾರ ಮಾಡೋಕ್ಕೋಸ್ಕರ ಈ ಶ್ಲೋಕವನ್ನು ಹೇಳ್ತಾರೆ ಅಂತಾರೆ. ಆ ಶ್ಲೋಕವನ್ನು 40ನೇ ಶ್ಲೋಕ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ
अथ अष्टादशोऽध्यायः मोक्षसंन्यासयोगः श्रीभगवानुवाच न तदस्ति पृथिव्यां सरि श्रीभगवानुवाच न तदस्ति पृथिव्यां वा दिवि देवेषु वा पुनः सत्त्वं प्रकृतिजैर्मुक्तं यदेभिः स्यात्त्रिभिर्गुणैः न तदस्ति पृथिव्यां वा दिवि देवेषु वा पुनः सत्त्वं प्रकृतिजैर्मुक्तं यदेभिः स्यात्त्रिभिर्गुणैः ಅಂದರೆ ಪೃಥ್ವಿಯಲ್ಲಾಗಲಿ ಅಂತರಿಕ್ಷದಲ್ಲಾಗಲಿ ದೇವತೆಗಳಲ್ಲಾಗಲಿ ಎಲ್ಲದೂ ಆಗಲಿ ಮತ್ತು ಪೃಥ್ವಿನಲ್ಲಾಗಲಿ ಅಂತರಿಕ್ಷದಲ್ಲಾಗಲಿ ಮತ್ತು ದೇವತೆಗಳಲ್ಲಾಗಲಿ ತ್ರಿಗುಣಗಳಿಲ್ಲೇ ಇರತಕ್ಕಂಥವ್ರು ಅಂದರೆ ಸತ್ವ ರಜಸ್ ತಮಸ್ಸಿಂದ ಕೂಡಿರ್ತಕ್ಕಂಥವ್ರು ಎಲ್ಲರೂ ಸತ್ವ ರಜಸ್ ತಮಸ್ಸಿಂದ ಕೂಡಿರ್ತಕ್ಕಂಥವ್ರೆ. ಈ ಗುಣಗಳಿಲ್ಲಿರ ಯಾವುದೂ ಇಲ್ಲ. ಈ ಪ್ರಕೃತಿನಲ್ಲಿ ಏನೇನಿದೆಯೋ ಎಲ್ಲವೂ ತ್ರಿಗುಣಾತ್ಮಿಕ. ಈ ಪ್ರಕೃತಿಗೆ ಆಧಾರವಾಗಿದ್ದ ಪರಮಾತ್ಮ ಸ್ವರೂಪ ಮಾತ್ರ ತ್ರಿಗುಣಾತ್ಮಕವಲ್ಲ, ವಿಘ್ನದಲ್ಲೂ ತ್ರಿಗುಣಾತ್ಮಿಕ. ಅಂದಮೇಲೆ ಈ ಸ್ವಾಮಿಗೆ ಹೇಳೋದು ಸತ್ವ ರಜಸ್ ತಮಸ್ಸು ಅನ್ನತಕ್ಕಂಥಲ್ಲಿ ತಮಸ್ಸನ್ನು ಕಳ್ಕೊಳ್ಳಿ, ರಜೋಗುಣನ ಕಳ್ಕೊಳ್ಳಿ, ಸಾತ್ವಿಕ ಅಂದರು ನನ್ನಲ್ಲಿ ಯಾವುದಿಲ್ಲ ಅಂಥೇಳಿಕೆ ಆಗೋಲ್ಲ, ಎಲ್ಲವೂ ತ್ರಿಗುಣಾತ್ಮಿಕ. ಹಾಗಿದ್ಮೇಲೆ ಇನ್ನೊಂದು ಸಂದೇಹ ಬರುತ್ತೆ, ಕೃಷ್ಣ ಪರಮಾತ್ಮ ಇದೆಯೋ ಇಲ್ಲ ಅಂದರೆ ನಮ್ಮ ದೃಷ್ಟಿಗೆ ಕೃಷ್ಣ ಪರಮಾತ್ಮ ಅಂದರೆ ಬ್ಲೂ ಕಲರ್ಡ್ ಬಾಯ್, ನೀಲಿ ಬಣ್ಣದ, ನಿಜವಾದ ಯೋಚನೆ ಮಾಡಿ, ಅಂಥ ನೀಲಿ ಬಣ್ಣದ ಮುಖದ ಮಗು ಯಾರ ಮನೆಗೂ ಹುಟ್ಟಿದೆ ಅಂತ ಇಟ್ಕೊಳ್ಳಿ. ನೀಲಿ ಬಣ್ಣದ ಮಗು ಹುಟ್ಟಿದೆ, ಸಂತೋಷ ಪಡ್ತಾರೋ? ಇವಾಗ ನನ್ನಂತ ಸ್ವಾಮೀಜಿ ಹೇಳ್ತು ಅಂದರೆ ಯಾಕೆ ಮಾತಾಡ್ತೀರಾ, ನಿಮ್ಮ ಮನೆ ಕೃಷ್ಣ ಹುಟ್ಟಿಯಾನೆ ಅಂದರೆ ಸ್ವಾಮಿ ಈ ಥರ ಹೇಳಿದ್ರು ಕೃಷ್ಣ ಹುಟ್ಟಿಯಾನೆ ಅಂತ ಒಂದು ಸ್ವಲ್ಪ ಸಂತೋಷ ಆಗ್ಬೋದು. ಇಲ್ಲಿಂದ ಬಿಟ್ಟ ಮೇಲೆ ಮತ್ತೆ ಏನು ಮಗು ನಮ್ಮದು ನೀಲಿ ಬಣ್ಣದಲ್ಲಿ ಅಂದರೆ ನಮ್ಮ ದೃಷ್ಟಿಯಿಂದ ಕೃಷ್ಣ ಅಂದರೆ ನೀಲಿ ಬಣ್ಣದಲ್ಲಿರತಕ್ಕಂಥ ಮನುಷ್ಯ, ನಮ್ಮಂತೆ ಮನುಷ್ಯ ಅಂದ್ಕೊಂಡಾಗ ಅವನಲ್ಲೂ 3 ಗುಣಗಳಿದೆ. ಆದರೆ ಕೃಷ್ಣ ಅಂದರೆ ಏನು ಅಂತ ಆ ಜ್ಞಾನ ದೃಷ್ಟಿ ಇದ್ದರೆ ನಮಗೆ ಕರ್ಷತೀತಿ ಕೃಷ್ಣ, ಎಲ್ಲವನ್ನು ಯಾವ್ದು ಹೇಳ್ಕೊಂಡು ತನ್ನಲ್ಲಿ ಇಟ್ಕೊಳ್ಳುತ್ತೀಯೋ ಅದು ಕೃಷ್ಣ. ಅದು ತ್ರಿಗುಣಾತ್ಮಿಕ ಅಲ್ಲ. ಆ ನಿರಾಕಾರ ತತ್ವ ಅನ್ನತಕ್ಕಂಥದ್ದು ತ್ರಿಗುಣಾತ್ಮಿಕ ಅಲ್ಲ. ನಮ್ಮ ದೃಷ್ಟಿಯಿಂದ ಸಾಮಾನ್ಯ ಮನುಷ್ಯ ಅಂತ ನೋಡಿದಾಗ 3 ಗುಣಗಳಿದೆ ಅನ್ಬೋದು. ಬಟ್ ಆದರೆ ಕೃಷ್ಣನ ದೃಷ್ಟಿಯಿಂದ 3 ಗುಣಗಳಿಗೆ ಅತೀತವಾಗಿರ್ತಕ್ಕಂಥ ಒಂದು ಪ್ರಜ್ಞೆ ಅಲ್ಲಿ ತ್ರಿಗುಣ ಅನ್ನತಕ್ಕ ಇಲ್ಲ. ಅದು ಬಿಟ್ಟರೆ ಅಂದರೆ ನಿರಾಕಾರ ತತ್ವ ಅನ್ನೋದು ಬಿಟ್ಟರೆ ವಿಘ್ನದಲ್ಲೂ ತ್ರಿಗುಣಾತ್ಮಿಕ ಅಂತ ಇಲ್ಲಿಗೆ ಆ ಗುಣಗಳ ವಿಚಾರನ ಅಲ್ಲಿ ಮುಗಿಸ್ತಾರೆ. ನೆಕ್ಸ್ಟು ಏನು ಹೇಳಬೇಕಾಗಿದೆ ಅಂದರೆ ತತ್ರ ಚ ಸರ್ವಸ್ವ ತ್ರಿಗುಣಾತ್ಮಿಕತ್ವ ಸಂಸಾರ ಕಾರಣ ನಿವೃತ್ತಿ ಅನುಭವತ್ತೋ ಪ್ರಾಪ್ತಾಯ ಯಥಾ ನಿವೃತ್ತಿ ಸ್ಯಾತ್ ತಥಾ ವಕ್ತವ್ಯಂ. ಅಂದರೆ ಎಲ್ಲವೂ ತ್ರಿಗುಣಾತ್ಮಿಕ ಅಂದಾಗ ಆಗ ಸಂಸಾರ ಅನ್ನೋಂಥದ್ದು ಇದ್ದೇ ಇದೆ. ಮತ್ತು ಈ ಸಂಸಾರದಿಂದ ಯಾವ ರೀತಿ ಬಿಡಿಸ್ಕೊಳ್ತಕ್ಕಂಥದ್ದು ಅನ್ನೋದು ಮತ್ತೆ ಸ್ಪಷ್ಟ ಮಾಡಬೇಕಾಗಿರುತ್ತೆ. ಈಗಾಗಲೇ ಹೇಳಿದ್ದಾರೆ, ಅದು ಮತ್ತೆ ಸ್ಪಷ್ಟ ಮಾಡಲಿಕ್ಕೋಸ್ಕರ ಮುಂದಿನ ಗ್ರಂಥ ಪ್ರಾರಂಭ ಆಗುತ್ತೆ ಅಂತಾರೆ. ನಾಳೆ ದಿವಸ ನಾವು ನೋಡೋಣ. ಓಂ ಪೂರ್ಣಮದ पूर्णमुदच्यते